ಓಂ ಶಾಂತಿ. ಇವತ್ತು ಬಾಬಾರವರು ವಿಚಾರ ಸಾಗರ ಮಂಥನವನ್ನು ಮಾಡಲಿಕ್ಕೆ ಕೊಟ್ಟಿರುವಂಥ ವಿಷಯ ನಂಬಿಗಸ್ತ ಸೇವಕ ಅಂತ. ಸೇವೆ ಅಂತಂದ್ರೆ ಯಾರು? ಸೇವೆ ಅಂತಂದ್ರೆ ಏನು? ಅಥವಾ ಸೇವಕ ಅಂತಂದ್ರೆ ಸೇವಕ ಅಂತ ಯಾರಿಗೆ ಹೇಳ್ತಾರೆ? ಸೇವಕ ಅಂದ್ರೆ ಸರ್ವಂಟ್ ಅಂತ ಇಂಗ್ಲಿಷಲ್ಲಿ ಹೇಳ್ಬಿಡ್ಬಿಡಿ. ಸೇವಕ ಅಂತಂದ್ರೆ ಮಾಲೀಕ ಏನ್ ಹೇಳ್ತಾರೋ ಅದನ್ನ ಮಾಡುವಂಥವನಿಗೆ ಏನ್ ಹೇಳ್ತಾರೆ? ಸೇವಕ. ಸೇವಕನಾಗಿದ್ದಾನೆ ಅಂತಂದ್ರೆ ಅಲ್ಲೊಬ್ರು ಯಾರು ಇರಬೇಕು? ಮಾಲೀಕರು ಇರಬೇಕು. ಇಲ್ಲಿ ಆದ್ಮೇಲೆ ಎರಡು ಸಂಬಂಧ. ಒಂದು, ಪರಮಾತ್ಮ ಮಾಲೀಕನಾಗಿ ಮಕ್ಕಳನ್ನ ಸೇವಕನನ್ನಾಗಿ ಮಾಡುವಂಥದ್ದು. ಪರಮಾತ್ಮ ನಿಮಗೆ ಮಾಲೀಕ. ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಬೆಳಿಗ್ಗೆ ಎದ್ದು ಬಿಟ್ಟು ಅಮೃತ ವೇಳೆ ಸಮಯವನ್ನು ನನಗೆ ಕೊಡಿ. ಟ್ರಾಫಿಕ್ ಕಂಟ್ರೋಲ್ ನನ್ನ ನೆನಪು ಮಾಡಿ. ಬಾಬಾ ನೆನಪಿನಲ್ಲಿ ಬ್ರಹ್ಮ ಭೋಜನವನ್ನ ತಯಾರು ಮಾಡಿ. ಬಾಬಾರವ್ರ ನೆನಪಿನಲ್ಲಿ ಬ್ರಹ್ಮ ಭೋಜನವನ್ನ ಬೇರೆಯವರಿಗೆ ಕೊಡಿ. ಪ್ರತಿಯೊಂದು ಒಂದೊಂದು ರೂಪಾಯಿ ಲೆಕ್ಕಾಚಾರವನ್ನ ನೀವು ನನಗೆ ಕೊಡಬೇಕು. ನನಗೆ ಕೇಳಿದೇನೆ ಯಾರಿಗೂ ₹1 ಕೊಡುವಂಗಿಲ್ಲ. ಯಾರಿಂದನೂ ನನಗೆ ಕೇಳಿದೇನೆ ₹1 ತೆಗೆದುಕೊಳ್ಳುವಂಗಿಲ್ಲ. ಯಾರಿಗೂ ಮೋಸ ಮಾಡುವಂಥ ಮನೋಸ್ಥಿತಿ ನಿಮ್ಮಲ್ಲಿ ಇರಬಾರದು. ಬಾಬಾ ಹೇಳಿದ ತಕ್ಷಣದಲ್ಲಿ ಬಾಬನ ಸೇವೆಗೆ ರೆಡಿಯಾಗಿರಬೇಕು. ಆದ್ಮೇಲೆ ಶ್ರೀಮಂತರ ಮನೆಯಲ್ಲಿ ತುಂಬಾ ಜನ ಸೇವಕರಿರ್ತಾರೆ. ಆದರೆ ಎಲ್ಲರೂ ನಂಬಿಗಸ್ತಿರಬೇಕು ಅಂದ್ಬಿಟ್ಟು ಏನು ಗ್ಯಾರಂಟಿ ಇಲ್ಲ. ನಂಬಿಕೆ ಅಂದ್ರೆ ಏನು? ವಿಶ್ವಾಸ. ವರ್ತಮಾನ ಸಮಯದಲ್ಲಿ ನೋಡ್ತೀರಾ, ನಿಮ್ಮ ಅನುಭವದಲ್ಲಿ ಹೇಳ್ತೀರಾ, ಅಣ್ಣವ್ರೆ ಮೊದಲೆಲ್ಲ ಕೆಲಸಗಾರರು ಎಷ್ಟು ಒಳ್ಳೆಯವರಿದ್ರು ಗೊತ್ತಾ, ಸಂಬಳನೇ ಕೇಳ್ತಿರ್ಲಿಲ್ಲ, ಸುಮ್ಮನೆ ಬಂದು ಕೆಲಸ ಮಾಡ್ಕೊಂಡು ಹೋಗೋರು. ಮನೆಯಲ್ಲಿ ಎಷ್ಟು ಸಂಬಳ ಕೊಡ್ತಾರೋ ಬುದ್ಧಿ 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 ಅಂತ ಬಿಟ್ಟು ಏನ್ ಮಾಡೋರು? ಹಣ ತಗೊಂಡು ಹೋಗೋರು. ಇವಾಗ 10 ಗಂಟೆಗಂತ ಬರ್ತಾರೆ, ಟೀ ಕೊಡಬೇಕು, ಕಾಫಿ ಕೊಡಬೇಕು, ಗುಟ್ಕಾ ತಿಂತಾರೆ, ಟೈಮ್ ಪಾಸ್ ಮಾಡ್ತಾರೆ. ಸಂಬಳ ಮಾತ್ರ ಜಾಸ್ತಿ ಬೇಕು, ಕೆಲಸ ಮಾತ್ರ ಕಡಿಮೆ. ಯಾರನ್ನು ಇವತ್ತು ನಂಬಲಿಕ್ಕೆ ಆಗೋದಿಲ್ಲ. ಯಾರು ಯಾವಾಗ ಮೋಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸೇವಕರ ಬಗ್ಗೆ ನಂಬಿಕೆಯನ್ನ ಕಳ್ಕೊಂಡಿದ್ದೀವಿ. ಹೌದು ಅಲ್ವೋ? ಎಷ್ಟು ಮಜಾ ಗೊತ್ತಾ ಆತ್ಮೀಯರೇ? ಮೊದಲು ಸೇವಕರಿಗೆ ನಾವು ಅಷ್ಟು ಗೌರವ ಕೊಡ್ತಿರ್ಲಿಲ್ಲ. ಮನೆ ಹೊರಗಡೆ ನಿಲ್ಬೇಕು ಅಂದ್ರೆ ಮನೆ ಒಳಗಡೆನೂ ಪ್ರವೇಶ ಇಲ್ಲ, ಹಿಂಭಾಗದಿಂದ ಬರ್ಬೇಕು. ಅವರಿಗೆ ಎಲೆಯಲ್ಲಿ ತಿಂಡಿ ಕೊಡ್ತಿದ್ವಿ. ಅದು ಎಷ್ಟು ನಂಬಿಕೆ ಇಟ್ಕೊಂಡಿದ್ರಲ್ವಾ? ಕೆಲವ್ರ ಮನೇಲಿ ಇಂಥ ಒಂದು ಸೇವಕರು ಇರ್ತಾರೆ ಆತ್ಮೀಯರೇ, ತಮ್ಗೆ ಗೊತ್ತಿರಬೇಕು. ಮನೆಯಲ್ಲಿ ಒಬ್ರು ಸೇವಕ ಇದ್ದ ಅಂತ ಹೇಳ್ಕೊಳ್ಳಿ. ರೆಗ್ಯುಲರ್ ಆಗಿ ಇದ್ದು 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 ಏನಾಗತ್ತೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಟ್ಯಾಬ್ಲೆಟ್ ಕೊಡಬೇಕು, ಏನು ಊಟ ತಿಂಡಿ, ಬಂದಿರುವಂಥ ನೆಂಟರಿಗೆ ಏನೇನು ಬೇಕು, ನಿಮ್ಮ ಮನೇಲಿ ಯಾವ್ಯಾವ ಐಟಮ್ ಎಲ್ಲೆಲ್ಲಿಂದ ಅವ್ರಿಗೆ ಗೊತ್ತಿರ್ತದೆ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಅಷ್ಟವ್ರೇನ್ ಮಾಡ್ತಾರೆ, ನಿಮ್ಮ ಒಂದು ಪರಿವಾರದಲ್ಲಿ ಒಂದು ಪರಿವಾರದ ಮೆಂಬರ್ ಆಗಿಬಿಟ್ಟಿರ್ತಾರೆ. ಎಲ್ಲ ಗೊತ್ತಿರ್ತದೆ. ಕೆಲವೊಂದ್ಸಲ ನಿಮಗೆ ಡೈರೆಕ್ಷನ್ ಕೊಡ್ತಾರೆ, ಹಂಗಲ್ಲ ಹಿಂಗೆ ಮಾಡಿ, ನೀವು ಇದನ್ನು ಮರ್ತು ಬಿಟ್ಟಿದ್ದೀರಾ ಅಂತ. ಅಂದ್ರೆ ಅಷ್ಟು ಜವಾಬ್ದಾರಿನವ್ರಿಗೆ ನೀವೇನ್ ಮಾಡಿಬಿಟ್ಟಿರ್ತೀರಿ? ಒಪ್ಸಿಬಿಟ್ಟಿರ್ತೀರ. ಹಾಗಂತ ಆ ನಂಬಿಕೆ ಒಂದೇ ದಿನದಲ್ಲಿ ಬರುತ್ತಾ? ಬರೋದಿಲ್ವಲ್ಲ. ಅವರನ್ನ ಟೆಸ್ಟ್ ಮಾಡಿ 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 ಏನಾಗ್ತದೆ? ಒಂದು ನಂಬಿಕೆ ವಿಶ್ವಾಸ ಹೇಳುವಂಥದ್ದು ಬರುತ್ತೆ. ಹಾಗೆ ನಮ್ಮನ್ನು ಕೂಡ ಭಗವಂತ ಪುನಃ 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 ಏನ್ ಮಾಡ್ತಾರೆ? ಟೆಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ನಾವು ಪಾಸ್ ಆದ್ರೆ ಮಾತ್ರ ನಿಮಗೆ ಸೇವೆಯ ಜವಾಬ್ದಾರಿಯನ್ನ ಕೊಡ್ತಾರೆ. ಕೊಟ್ಟಿರುವಂತ ಸೇವೆಯನ್ನ ಯಥಾರ್ಥವಾಗಿ ವಿಧಿವತ್ತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಮಾಡಿದಾಗ, ಓಕೆ ನೀವು ಬೋಲ ಆಗಿರಿ, ನಿಮ್ಗೇನು ಗೊತ್ತಿಲ್ಲ, ಟ್ರೈನಿಂಗ್ ಕೊಡ್ತಾರೆ ಬಾಬಾ, ಪಾಲನೆ ಕೊಡ್ತಾರೆ, ಎಲ್ಲನೂ ಮಾಡ್ತಾರೆ. ಅದು ನಂಬಿಕೆ ವಿಶ್ವಾಸ ಇರಬೇಕು. ನಂಬಿಕೆ ಅಂತಂದೇನು? ಒಳಗಡೆಗೆ ಒಂದು ಹೊರಗಡೆ ಒಂದು ಹಾಗೆ ಆಗ್ಬಾರ್ದು. ಮೋಸ ಮಾಡೋದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು. ಆದ್ಮೇಲೆ ದಯವಿಟ್ಟು ಭಗವಂತನ ಹತ್ರ ಎಂದೂ ಸುಳ್ಳನ್ನು ಹೇಳಬೇಡಿ. ಓಕೆ, ಕೆಲವೊಂದ್ಸಲ ಲೌಕಿಕದಲ್ಲಿ ಏನ್ ಮಾಡ್ಬೇಕಾಗ್ತದೆ, ನಾವು ಯುಕ್ತಿಯನ್ನು ಮಾಡ್ಬೇಕಾಗ್ತದೆ. ಆದರೆ ಭಗವಂತನ ಹತ್ರ ಎಂದೂ ಸುಳ್ಳನ್ನು ಹೇಳಬಾರದು.
ಅದು ಕೇಳ್ತಾರೆ, ದಾಂಪತ್ಯ ಜೀವನದಲ್ಲಿ ಪತಿ ಪತಿ ಪತ್ನಿ ನಡುವೆ ಯಾವುದೇ ವಿಷಯ ಸೀಕ್ರೆಟ್ ಇರಬಾರ್ದಂತೆ. ಸೀಕ್ರೆಟ್ ಇದ್ದಿದ್ದು ನೀನ್ ಯಾಕೆ ನನಗೆ ಹೇಳಲಿಲ್ಲ ಒಂದು ಪ್ರಶ್ನೆ ಬರುತ್ತಂತೆ. ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತಾರೆ ಅಲ್ವಾ. ಕಡಿಮೆತನಗಳಲ್ಲಿ ವಿಶೇಷತೆಯಲ್ಲಿ ಏನೇ ಇಲ್ಲಿ. ನಿನ್ನೆ ಒಂದು ನ್ಯೂಸ್ ಅನ್ನು ನೋಡ್ತಾ ಇದ್ದೆ. ಬೆಂಗಳೂರಿನಲ್ಲೆಲ್ಲ ಹೇಗೆ ಅಂತಂದ್ರೆ ಮೊದಲನೇ ದಿನ ರಿಸೆಪ್ಷನ್, ಮರುದಿನ ದಿನ ಮದುವೆ. ನಮ್ ಕಡೆಗೆಲ್ಲ ಮದುವೆ ಆದ್ಮೇಲೆ ಮರುದಿನ ರಿಸೆಪ್ಷನ್ ಇರ್ತದೆ, ಸರಿನಾ. ರಿಸೆಪ್ಷನ್ ಎಲ್ಲ ಆಗಿದೆ ಅಂತೆ, ಮರುದಿನ ಮದುವೆ ಆಗ್ಬೇಕಾದ್ರೆ ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದಿದ್ರೆ, ಆ ಒಂದು ಮಹಿಳೆ ಇದಲ್ಲ, ಮದುವೆ ಆಗುವಂತ ಸ್ತ್ರೀ ತನ್ನ ಮೊದಲನೇ ಜೀವನದ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾನು ಯಾರನ್ನೋ ಲವ್ ಮಾಡ್ತಾ ಇದ್ದೆ, ಲವ್ ಬ್ರೇಕ್ ಆಗಿದೆ ಅಂತ ಏನೋ ಒಂದು ಹೇಳಿದಾರಂತ. ಹಾಗೆ ಇನ್ನೂ ಲವ್ ಇದೆ ಅಂತ ಇವನು ಅದೊಂದು ರೀಸನ್ ಕೊಟ್ಬಿಟ್ಟು ಇವತ್ತೇನ್ ಮಾಡ್ತಿದ್ದಾನೆ, ತಾಳೇನು ಕಟ್ಲೇ ಇಲ್ಲ. ಕಲ್ಯಾಣ ಮಂಟಪದಲ್ಲಿ ತಾಳಿ ಕಟ್ಟುವಂತ ಸಮಯದಲ್ಲಿ ಕಲ್ಯಾಣ ಮಂಟಪ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಸತ್ಯ ಹೇಳಿದ್ರು ಕೂಡ ಏನಾಗ್ತಾ ಇದೆ, ಜನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅಲ್ಲ, ವಿಷಯ ಏನೇ ಇರ್ಬೋದು ಆಮೇಲಿಂದು. ಆದರೆ ಯಾವುದೇ ವಿಷಯವನ್ನ ನೀವು ತಂದೆಯ ಜೊತೆಗೆ ಆಂತರಿಕವಾಗಿ ಆಗಲಿ ಹೊರಗಡೆ ಯಾವುದೇ ವಿಷಯದಲ್ಲಿ ಶಾರೀರಿಕ ಅಥವಾ ಯಾವುದನ್ನು ಕೂಡ ಮುಚ್ಚಿಡಬಾರದು ಆತ್ಮೀಯರೇ. ಭಗವಂತನ ಮೇಲೆ ಅಷ್ಟು ನಂಬಿಕೆ ಇರಬೇಕು, ನಂಬರ್ 1. ನಂಬರ್ 2, ಭಗವಂತನ ಮೇಲೆ ಎಷ್ಟು ನಂಬಿಕೆ ಇರಬೇಕು ಅಂತಂದ್ರೆ, ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಆ ಸಮಯ ಬಂದಾಗ ಬಾಬಾ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾರೆ, ಆ ಸಮಯಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಹೇಳುವಂತ ನಂಬಿಕೆ ವಿಶ್ವಾಸ ನಿಮ್ಗೆ ಇರಬೇಕಾಗ್ತದೆ. ಈಗ ನೋಡಿ, ಚಿಕ್ಕ ಮಕ್ಕಳು 10ನೇ ವಯಸ್ಸಿನಲ್ಲೇನೆ ನಾವು 2 ವೀಲರ್ ಓಡಿಸ್ಬೇಕು ಅಂತ ಹೇಳ್ತಾರೋ ಹೇಳಲ್ವೋ, ಗಲಾಟೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಅಪ್ಪ ಅಮ್ಮನ ಹತ್ರ ಹೇಳ್ತಾರೆ, ನನಗೆ 2 ವೀಲರ್ ಬೇಕು ಅಂತ. ಅಪ್ಪ ಅಮ್ಮ ಕೊಡಿಸ್ತಾರಾ? ಇಲ್ಲ. ಯಾಕೆ? ನಿನಗಿನ್ನ ಏಜ್ ಆಗಿಲ್ಲ. 18 ವರ್ಷ ಆಗ್ಬೇಕು ಅಂತ ನಿಯಮ ಇದೆ ತಾನೆ. ಅವಾಗ 18 ವರ್ಷ ಆಗುವವರೆಗೂ ನೀವೇನ್ ಮಾಡ್ಬೇಕಾಗ್ತದೆ? ಕಾಯ್ಬೇಕಾಗ್ತದೆ. ಹಾಗೇನಿ ನೀವು ಭಗವಂತನಲ್ಲಿ ಯಾವುದೇ ಇಚ್ಛೆಯನ್ನು ಇಟ್ಟರೂ ಕೂಡ ಅದು ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಭಗವಂತ ಪೂರ್ಣ ಮಾಡ್ತಾರೆ, ಸಮಯ ಬಂದಾಗ ಪೂರ್ಣ ಮಾಡ್ತಾರೆ. ಅದಕ್ಕಾಗಿ ಭಗವಂತನ ಪುನಃ ಉಪಯೋಗ ಮಾಡಿ 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 ಭಗವಂತನ ಮೇಲೆ ಏನ್ ಬರ್ಬೇಕು? ನಂಬಿಕೆ ವಿಶ್ವಾಸ ಬರಬೇಕಾಗ್ತದೆ ಅಲ್ವಾ. ನೀವು ನಮ್ದೊಂದು ಎಕ್ಸಾಂಪಲ್ ಹೇಳ್ತೀನಿ, ಸುಮಾರು ಸಲ ಹೇಳಿದ್ದೀನಿ. ಒಂದ್ಸಲ ನಾನು ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಕಸ್ಟಮರ್ ಹತ್ರ ಹೋಗಿದ್ದೆ, ಪೇಮೆಂಟ್ ಬೇರೆ ಬ್ಯಾಲೆನ್ಸ್ ಇದೆ ಅಂತ. ಸರಿ, ಅವ್ರೇನ್ ಮಾಡಿದಾರೆ, 10,100 ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲ 100 ರೂಪಾಯಿ ನೋಟು. ಅವರು ಅಲ್ಲಿ ಕೌಂಟಲ್ಲಿ ಕೂತ್ಕೊಂಡಿದ್ದು, ಒಳಗಡೆ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಹೊರಗಡೆ ಬಂದ್ಬಿಟ್ಟು 10,100 ರೂಪಾಯಿ ಕೊಟ್ಟಿದ್ದಾನೆ. ನಾನು 4 ಸಲ ಲೆಕ್ಕ ಹಾಕಿದೆ, 10,100 ರೂಪಾಯಿ ಬರ್ತಾ ಇತ್ತು. ನಾನು ಅವ್ರಿಗೆ ಹೇಳಿದೆ, ನೋಡಿ ಸರ್, 10,100 ರೂಪಾಯಿ ಇದೆ, 100 ರೂಪಾಯಿ ನಿಮ್ಗೆ ವಾಪಸ್ ಕೊಡಬೇಕೋ ಅಥವಾ ನಿಮ್ದಿರುವಂಥ ಬ್ಯಾಲೆನ್ಸಲ್ಲಿ 10,100 ರೂಪಾಯಿ ಬರೀಬೇಕು ಅಂತ ಕೇಳ್ದೆ. ಇಲ್ಲ, 100 ರೂಪಾಯಿ ವಾಪಸ್ ಕೊಡಿ ಅಂತಂದ್ರು. ವಾಪಸ್ ಕೊಟ್ಟೆ. ಬೇಕಂತಲ್ಲ ಅವ್ರು ಟೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ 15 ದಿನ ಆದ್ಮೇಲೆ ಮತ್ತೆ ಹೋದಾಗ ಅವಾಗ 2,000 ರೂಪಾಯಿ ನೋಟುಗಳಿದ್ದು, 2,000, 500, 200, 50 ಎಲ್ಲಾ ನೋಟುಗಳನ್ನ ಹಿಂದೆ ಮುಂದೆ ಎಲ್ಲ ಮಾಡ್ಬಿಟ್ಟು ಅವ್ರ ಕೌಂಟಲ್ಲಿ ಇರೋದು ಎತ್ಕೊಟ್ರು. ಎಲ್ಲ ಲೆಕ್ಕ ಮಾಡ್ಬಿಟ್ಟು ಜೋಡಿಸ್ಬಿಟ್ಟು ಎಲ್ಲ ಅವರ ಎದುರುಗಡೆ ಸೆಟ್ ಮಾಡಿಬಿಟ್ಟು, ಸರ್ ಇದು ಇಷ್ಟಿದೆ ಅಂತ. ಮತ್ತೆ ಎಷ್ಟು ಬ್ಯಾಲೆನ್ಸ್ ಇದೆ ನಿಮ್ದು ಅಂತ ನಾನು. ಇಷ್ಟು ಬ್ಯಾಲೆನ್ಸ್ ಇದೆ, ಅಷ್ಟನ್ನು ಕೊಟ್ಬಿಟ್ರು. ಸರ್ ಒಂದ್ಸಲ ನೀವು ಲೆಕ್ಕ ಮಾಡಿ ಅಂತಂದು. ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ. ಹಾಗೆ ನಂಬಿಕೆ ಎಲ್ಲಿಂದ ಬಂತು ಆತ್ಮೀಯರೇ? ಅವ್ರು ಟೆಸ್ಟ್ ಮಾಡಿದ್ರು ತಾನೆ. ಆ ಟೆಸ್ಟ್ ಅಲ್ಲಿ ಪಾಸ್ ಆಗಿರುವಂತ ಕಾರಣದಿಂದ ಅವ್ರಿಗೇನು ಬಂತು? ನಂಬಿಕೆ ಬಂತು. ಹಾಗೇನೆ ಆತ್ಮೀಯರೇ, ಭಗವಂತ ನಿಮ್ಮ ನಂಬಿಕಸ್ಥ ಸೇವಕ. ಭಗವಂತ ಹೇಳ್ತಾ, ನಿಮ್ಮನ್ನು ನಾನು ಪಾವನ ಮಾಡ್ತೇನೆ, ನಿಮ್ಮನ್ನ ಸತ್ಯಗೂ ಕರ್ಕೊಂಡು ಹೋಗ್ತೇನೆ, 84 ಜನ್ಮಕ್ಕೆ ಬೇಕಾಗಿರುವಂತ ಆಸ್ತಿಯನ್ನ ಕೊಡ್ತೇನೆ, ಬೀಹತಿನ ಆಸ್ತಿಯನ್ನ ಕೊಡ್ತೇನೆ. ಹಾಗೆ ಭಗವಂತ ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡಿ ನಮ್ಗೆ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೋ ಕೊಡಲ್ವೋ? ಸರಿ, ನಾವು ಭಗವಂತನಿಗೆ ಏನೇನು ಹೇಳ್ತೀವಿ ಅದರಂತೆ ನಾವು ಬಾಬನ ಜೊತೆಗೆ ನಂಬಿಕೆ ಅರ್ಹರಾಗಿ ಇರ್ತೀವೋ ಇರಲ್ವೋ? ನಾಳೆ ಗ್ಯಾರಂಟಿ ಅಮೃತ ವೇಳೆಗೆ ಹೇಳ್ತೇನೆ ಬಾಬಾ, ಹೇಳ್ತೀವ? ನಿದ್ರೆ ಮಾಡೋದಿಲ್ಲ ಬಾಬಾ, ಮಾಡ್ತೀವ? ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಆತ್ಮೀಯರೇ. ಭಗವಂತ ಹೇಳಿರುವಂತ ಪ್ರತಿಯೊಂದು ಮಾತನ್ನು ಕೂಡ ನಂಬಿಕೆ ವಿಶ್ವಾಸದಿಂದ ನಿಮ್ಮನ್ನ ಮಾಲೀಕರನ್ನಾಗಿ ಮಾಡಿ, ಬಾಬಾ ಈ ಕೆಲಸ ಆಗ್ಬೇಕು, ಬಾಬಾ ಮಾಡ್ತಾರೆ.
ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ ಏನಂತ, ಮಕ್ಕಳೇ ನಾನು ಆತ್ಮದ ತಂದೆ, ನನಗೂ ಶರೀರಕ್ಕೂ ಏನೂ ಸಂಬಂಧ ಇಲ್ಲ. ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಸರಿ. ಹಾಗಿದ್ರೆ ಶರೀರಕ್ಕೆ ಬೇಕಾಗಿರೋದು ಎಷ್ಟೋ ಕೆಲಸವನ್ನ ನಿಮ್ಗೆ ಮಾಡ್ಕೊಡ್ತಾರೋ ಕೊಡಲ್ವೋ? ಮಾಡ್ಕೊಡ್ತಾರ ಇಲ್ವೋ? ಮಾಡ್ತಾರೆ. ನಿಮ್ಗೆ ಗೊತ್ತಾಗತ್ತ ತಾನೇ ಈ ಭಗವಂತನಿಂದನೇ ಈ ಒಂದು ಸಫಲತೆ ಬಂದಿದೆ ಅಂತ. ಅಂದ್ರೆ ನೀವ್ ಹೇಳಿದ ಎಲ್ಲವನ್ನ ಬಾಬಾ ಮಾಡ್ಬೇಕು, ಬಾಬಾ ಹೇಳಿದ್ ಮಾತ್ರ ಏನ್ ಮಾಡೋದಿಲ್ಲ. ನಾವು ಮಾಡೋದಿಲ್ಲ. ಹ್ಮ್ ಆವಾಗ ಆ ಸಂಬಂಧ ಸರಿ ಇರತ್ತಾ? ಇಲ್ಲ. ಇಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ನಂಬಿಗಸ್ತ ಸೇವಕ ಅಂತಂದ್ರೆ ಒಂದು ವಿಷಯವನ್ನ ನೀವು ಭಗವಂತನಿಗೆ ಹೇಳಿದಿರಿ ಅಂತಂದ ಮೇಲೆ ಆ ವಿಷಯದಲ್ಲಿ ಏನಾಗಿರ್ಬೇಕು ನೀವು? ನಿಶ್ಚಿಂತ. ನಂಬಿ ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿದ್ದೀರಿ, ಬಾಬಾ ನೋಡಿ ಇದು ಹೀಗಿದೆ, ಇದು ಹೀಗಾಗ್ಬೇಕು, ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ನೀವು ಸುಮ್ಮನೆ ತಪಸ್ಸನ್ನ ಮಾಡ್ತಾ ಕೂತ್ಕೊಂಡು ಡಾಕ್ಟರ್ ಹತ್ರ ಕಾಯಿಲೆ ಹೇಳಬೇಕು, ಶರೀರವನ್ನು ಅವ್ರ ಕೈಯಲ್ಲಿ ಕೊಡಬೇಕು ಅಲ್ವಾ? ಹಾಗೆ ನಿಮ್ಮ ಸಮಸ್ಯೆನ ಹೇಳಬೇಕು, ಮನಸ್ಸನ್ನು ಅವ್ರ ಕೈಯಲ್ಲಿ ಕೊಡಬೇಕು. ಅದನ್ನ ಕ್ಲೀನ್ ಮಾಡ್ತಾರೋ, ವಿಕರ್ಮ ವಿನಾಶ ಮಾಡ್ತಾರೋ, ಅದರ ಮೂಲಕ ಸೇವೆಯನ್ನ ಮಾಡಿಬಿಟ್ಟು ಆ ಸೇವೆಯ ಫಲದಿಂದ ನಿಮ್ಮ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ತಾರೋ, ಅದು ಯಾರಿಗೆ ಬಿಟ್ಟಿರೋದು? ಭಗವಂತನಿಗೆ ಬಿಟ್ಟಿರೋ. ಅದಕ್ಕೆ ಹೇಳ್ತಾರೆ ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ. ಭಗವಂತನ ನಂಬಿ ಕೆಟ್ಟವರಿಲ್ಲ, ಆದ್ರೆ ಮನುಷ್ಯನೆಲ್ಲ ನಂಬಿಕೆ ಇಡ್ತಾರೆ. ಕೆಡ್ತೀವೇ ಇಲ್ವೋ? ಇಡ್ತೀವಿ. ಪತಿ ಮಕ್ಕಳು ಎಲ್ಲ ನಂಬಿಟ್ಟು ಅಯ್ಯೋ ಅಣ್ಣವ್ರೇ ಅಂತಿಮ ಸಮಯದಲ್ಲಿ ನಮ್ಮ ಮಕ್ಕಳು ಸಾಕ್ತಾರಪ್ಪ. ಮಕ್ಕಳು ಸಾಕ್ತಾರೋ ಪರಮಾತ್ಮ ಸಾಕ್ತಾರೋ? ಪರಮಾತ್ಮ. ಯಾರು ಸಾಕ್ತಾರೆ? ಪರಮಾತ್ಮನೇ. ಭಗವಂತ ಹೇಳ್ತಾನೆ ನಿಮ್ಮನ್ನ ಯಾರು ಸಾಕ್ಲಿಕ್ಕೆ ಆಗಲ್ಲ, ನೀವು ಮಾಡಿರುವಂತ ಕರ್ಮದ ಫಲನೇ ನಿಮ್ಮನ್ನ ಸಾಕತ್ತೆ. ಯಾವ್ದ್ರಲ್ಲಿ ಸಾಕೋದು? ನೀವು ಮಾಡಿರುವಂತ ಕರ್ಮದ ಫಲನೇ ನಿಮಗೆ ಸಾಕತ್ತೆ, ಬೇರೆ ಯಾರು ಏನೂ ಸಾಕ್ಲಿಕ್ಕೆ ನಿಮ್ಮನ್ನ ಸಾಧ್ಯ ಇಲ್ಲ. ಈಶ್ವರನ ಕಾರ್ಯವನ್ನು ಮಾಡಿದಾಗ ಆ ಕರ್ಮದ ಫಲವನ್ನು ನಿಮಗೆ ಸಂಬಳದ ರೂಪದಲ್ಲಿ ಕೊಡ್ತಾರೆ ಬಿಟ್ರೆ, ನೀವು ಮಾಡಿರುವಂತ ಒಳ್ಳೇದು ಕೆಟ್ಟದ್ದೇ ಅದ ನಿಮ್ಮ ಜೊತೆಯಲ್ಲಿ ಬರ್ತದೆ ಹೊರತು ಬೇರೆ ಯಾವುದು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಭಗವಂತ ಸಂಯುಗವನ್ನಂತೂ ಕೊಡ್ತಾರೆ, ಇದು ಸರಿ ತಪ್ಪು ಅಂತ ತಿಳಿಸ್ತಾರೆ. ಆದ್ರೆ ನಿಮಗೆ ಜೊತೆಯಲ್ಲಿ ಬರೋದು ಯಾವುದು? ನೀವು ಮಾಡಿರುವಂತ ಕರ್ಮದ ಫಲ. ಹಾಗಿದೆ ಆದ್ಮೇಲೆ ಮನುಷ್ಯಾತ್ಮರನ್ನ ನಂಬಹುದಾ? ಇಲ್ಲ. ಯಾವಾಗ್ಲೂ ನಂಬಹುದಾ? ಇಲ್ಲ. ಮನುಷ್ಯಾತ್ಮರಲ್ಲಿ ಸ್ವಾರ್ಥ ಇರುತ್ತೋ ಇರಲ್ವೋ ಆದ್ಮೇಲೆ? ಇರುತ್ತೆ. ಪ್ರತಿಯೊಂದು ಆತ್ಮರಲ್ಲೂ ಇರ್ತಾರೆ. ಅವ್ರು ಯಾವುದೇ ಸಂಬಂಧ ಇರಲಿ, ತಾಯಿ ತಂದೆ ಏನೇ ಇದ್ರು ಕೂಡ ಮಕ್ಕಳಾದ್ಮೇಲೆ ನನಗೆ ಫಸ್ಟ್ ಸಂಬಳದಲ್ಲಿ ಸೀರೆ ತಂದು ಕೊಡ್ಬೇಕಪ್ಪ, ಸೊಸೆ ಎದುರುಗಡೆ ನನಗೆ ಗೌರವ ಕೊಡ್ಬೇಕಪ್ಪ ಅಂತ ತಾಯಿಗೆ ಇಚ್ಛೆ ಇರತ್ತೋ ಇರಲ್ವೋ? ತಾಯಿಂದರು ಹೇಳಿ ನೋಡೋಣ ಇವಾಗ. ಇರುತ್ತೆ ಅಣ್ಣವ್ರೆ. ಇರುತ್ತೆ ತಾನೆ? ಯಾವ್ದಾರ ಒಂದು ಇಚ್ಛೆ ಇರುತ್ತೆ ತಾನೆ? ಪತಿ ಇದನ್ನ ತಂದು ಕೊಡ್ಬೇಕು, ಮಕ್ಕಳು ಇದನ್ನ ಮಾಡ್ಬೇಕು ಹೇಳುವಂತ ಇಚ್ಛೆ ಇರ್ತದೆ. ಅದೇ ಭಗವಂತ ನಿಮ್ಮತ್ತ ಏನಾದ್ರು ಕೇಳ್ತಾರ? ಇಲ್ಲ. 1,000 ರೂಪಾಯಿದು ಗುಲಾಬಿ ಹೂವಿನ ಹಾರ ಹಾಕಿ ಅಂತ ಹೇಳ್ತಾರ? ಇಲ್ಲ. ಬಂಗಾರದ ಫೋಟೋ ಮಾಡಿ ಅಂತ ಹೇಳ್ತಾರ? ಇಲ್ಲ. ನಂದೊಂದು ಮೂರ್ತಿ ರೆಡಿ ಮಾಡಿಡಿ ಅಂತ ಹೇಳ್ತಾರ? ಇಲ್ಲ. ನನಗೊಂದು 36 ವೆರೈಟಿ ಊಟ ಕೊಡಿಯಪ್ಪ ಅಂತ ಹೇಳ್ತಾರ? ಇಲ್ಲ. ಏನು ಕೇಳಲ್ಲ. ಎಲ್ಲ ನಿಸ್ವಾರ್ಥ ಸೇವಾದಾರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನೀವು ಎಷ್ಟು ಭಗವಂತನ ಜೊತೆಗೆ ನಂಬಿಕೆಗೆ ಅರ್ಹರಾಗಿ ಇರ್ತೀರೋ ಅಷ್ಟು ಭಗವಂತನೂ ಕೂಡ ನಿಮ್ಮ ಜೊತೆಗೆ ಹೇಗಿರ್ತಾರೆ? ನಂಬಿಕೆಯಿಂದ ಇರ್ತಾರೆ. ನೀವು ಮೋಸ ಮಾಡಿದ್ರೆ ಯಾರಿಗೆ? ಭಗವಂತನಿಗೆ. ಬಾಬಾ ನಿಮ್ಗೆ ಮೋಸ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ, ಕರ್ಮನೇ ಮಾಡತ್ತೆ. ಭಗವಂತ ಹೇಳ್ತಾರೆ ನೀವು ನನಗೆ ಮೋಸ ಮಾಡಿದ್ರೆ ಅದರ ಲೆಕ್ಕಾಚಾರ ಹೇಳಲಿಕ್ಕೆ, ಶಿಕ್ಷೆ ಕೊಡ್ಲಿಕ್ಕೆ ನಾನು ಧರ್ಮರಾಜನಾಗಿ ಬರ್ತೀನಿ. ಇದ್ದೇನೆ. ನಾನ್ ನಿಮ್ಗೆ ಮೋಸ ಮಾಡಲ್ಲ, ಆದರೆ ಧರ್ಮರಾಜನಾಗಿ ನಾನೇ ಏನ್ ಮಾಡ್ತೇನೆ, ಶಿಕ್ಷೆಯನ್ನು ನಿಮ್ಗೆ ಕೊಡ್ಲಿಕ್ಕೆ ನಾನೇ ನಿಮಿತ್ತನಾಗ್ತೇನೆ, ನಾನು ತಿಳಿಸ್ತೇನೆ. ಅದಕ್ಕಾಗಿ ಯಾರನ್ನ ನಂಬಬೇಕು? ಭಗವಂತನ ಮಾತ್ರ ಅಲ್ವಾ? ಅದಕ್ಕಾಗಿ ನಂಬಿಕೆ ವಿಶ್ವಾಸ ಇಟ್ಕೊಳ್ಬೇಕು ಅಂತಂದ್ರೆ ಅವನ ಜೊತೆಗೆ ನಾವು ಜೀವನವನ್ನ ಮಾಡಬೇಕಾಗ್ತದೆ ಆತ್ಮೀಯರೇ. ಒಬೀಡಿಯಂಟ್ ಸರ್ವೆಂಟ್. ಬಾಬಾನಿ ಕರೆದ್ಬಿಟ್ಟು ಹೇಳಿ, ಬಾಬಾ ಬಾರಪ್ಪ ಪಾತ್ರೆ ತೊಳಿ ನೋಡಿ ಬಂದ್ಬಿಟ್ಟು ಬಾಬಾ ತೊಳಿತಾರ ಇಲ್ಲ ಅಂತ. ತೊಳಿತಾರೆ ಅಂತಂದ್ರೆ ನೀವು ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ಬಾಬಾ ಏನ್ ತೊಳಿಯಲ್ಲ, ಬಾಬಾ ತೊಳಿತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟು ಏನ್ ಮಾಡ್ಬೇಕಾಗ್ತದೆ?
ನೀವೇ ಆ ಮಾಡ್ಬೇಕಾಗುತ್ತೆ. ಕರ್ಮವನ್ನು ನೀವು ಮಾಡಬೇಕಾಗ್ತದೆ. ಒಬಿಡಿಯಂಟ್ ಸರ್ವೆಂಟ್. ನೀವು ಕೇಳಿದಾಗಲೆಲ್ಲ ಬಾಬಾ ಹೇಳ್ತಾರೆ. ನೀವು ಬಾಬಾನ ಹತ್ರ ಎಷ್ಟು ಪ್ರತಿಜ್ಞೆಯನ್ನ ಮಾಡ್ತೀರೋ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಅದನ್ನೆಲ್ಲವನ್ನ ನಾವು ಫಾಲೋ ಮಾಡಿದ್ದೀವಾ? ಇಲ್ಲ. ಅದು ನಮ್ಮ ನಿರೀಕ್ಷೆ ಏನಿರ್ತದೆ ಅಂತ ನಾವು ಹೇಳಿದ್ದೆಲ್ಲ ನಮ್ಮಪ್ಪ ಫಾಲೋ ಮಾಡಬೇಕು ಅಂತ. ನಾವು ಹೇಳಿದ್ದೆಲ್ಲ ಮಾತು ಕೇಳಬೇಕು. ಯಾರು? ಬಾಬಾ ಪರಮಾತ್ಮ. ನೀವು ಹೇಳಿದ್ದ ಎಲ್ಲವನ್ನ ಮಾತು ಬಾಬಾನ ಕೇಳಬೇಕು, ಕೇಳಬಾರ್ದು? ಓಕೆ. ಸೇವಕನ ಕೆಲಸ ಏನು? ಆಜಿ ಬೇರೆ ಮಾಡೋದು. ಮಾಲೀಕ ಏನ್ ಹೇಳ್ತಾರೋ ಅದನ್ನ ಕೇಳುವಂಥದ್ದು ಸೇವಕನ ಕೆಲಸ. ಹೌದಲ್ವೋ? ಮಾಲೀಕ ಏನ್ ಹೇಳ್ತಾರೋ ಅದನ್ನೇನ್ ಮಾಡ್ಬೇಕು? ಕೇಳಬೇಕು. ನೋಡ್ಬೇಕು. ಓಕೆ. ಇಲ್ಲಿ ಎರಡು ವಿಧ. ಒಂದು, ತಂದೆ ಮಾಲೀಕ, ನೀವು ಸೇವಕ. ಆವಾಗ ತಂದೆ ಹೇಳ್ದಂಗೆ ನೀವು ಕೇಳಬೇಕು, ಕೇಳಬಾರ್ದು? ಹೇಳ್ಬೇಕು. ಕೇಳಿದಾಗ ನೀವೇನಾಗ್ತೀರಿ? ಸೇವಕರ. ವಿಧೇಯ ಸೇವಕ, ನಂಬಿಕಸ್ಥ ಸೇವಕರು ನೀವು ಆಗ್ತೀರಿ. ಹೌದಾ? ಸರಿ. ಹ್ಮ್. ನೀವ್ ಹೇಳಿರುವಂತ ಮಾತನ್ನ ತಂದೆ ಕೇಳಬೇಕು, ಕೇಳಬಾರ್ದು? ಕೇಳ್ಬೇಕು ಕೇಳಬೇಕು, ಕೇಳಬಾರ್ದು? ಕೇಳ್ಬೇಕು ಜಯಂತಿ ಅಕ್ಕ ಏನಂದ್ರೆ ನೀವ್ ಹೇಳಿರುವಂತ ಮಾತನ್ನ ಬಾಬಾ ಕೇಳಬೇಕು, ಕೇಳಬಾರ್ದು? ಕೇಳೋ ತರ ನಾವಿರ್ಬೇಕು. ಇರ್ಬೇಕು. ಓಕೆ. ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ನೀವ್ ಹೇಳಿರುವಂತ ಮಾತನ್ನ ನಾನು ಕೇಳಿದ್ರೆ ಅದಲ್ಲಿ ವಿಕಾರ ಸಮಾವೇಶ ಆಗಿದ್ದಿದ್ರೆ ಅವಾಗ ನಾನು ಮಾಡೋ ಸರಿನೋ ತಪ್ಪು? ತಪ್ಪು. ಇವಾಗ ಒಂದು ಮಗು ಹೇಳ್ತಾನೆ ಗೋಬಿ ಮಂಚೂರಿ ಬೇಕು, ಜ್ವರ ಬಂದಿದೆ, ಗೋಬಿ ಮಂಚೂರಿ ಬೇಕು ಅಂತ ಹೇಳಿದ್ರೆ ಅದು ಸರಿನೋ ತಪ್ಪು? ತಪ್ಪು. ತಪ್ಪು. ಅವಾಗ ತಂದೆ ಅವ್ರ ಮಾತನ್ನು ಕೇಳಬೇಕು, ಕೇಳಬಾರ್ದು? ಹೇಳ್ಬೇಕು ಕೇಳಬಾರ್ದು. ಕೇಳಬಾರ್ದು. ಹೌದು ತಾನೆ? ನಂಬಿಗಸ್ತ ಸೇವಕ ಅಂತ ಯಾವಾಗ ಅಂತಂದ್ರೆ ಭಗವಂತನ ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವ್ ಹೇಳಿದ ಎಲ್ಲವನ್ನು ಅವನು ಕೇಳಬೇಕು ಅಂತ ಯಾವುದೇ ಕಂಡೀಷನ್ ಇಲ್ಲ. ಕೇಳಲೂಬಾರ್ದು, ಅವನು ಕೇಳೋದು ಇಲ್ಲ. ಯಾರು? ಪರಮಾತ್ಮ. ಬಾಬಾ ತಪ್ಪು. ಹಾಗಿದ್ರೆ ಯಾವ್ದನ್ನ ಕೇಳ್ತಾನೆ? ಯಾವುದರಲ್ಲಿ ನಿಮ್ಗೆ ಶುಭ ಇದೆ, ಕಲ್ಯಾಣ ಇದೆ, ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗತ್ತೆ, ಅದನ್ನ ಮಾತ್ರ ಅವನು ನಿಮ್ಮ ಮಾತನ್ನ ಕೇಳ್ತಾನೆ. ಹೌದು ಅಲ್ವೋ? ಹೌದು. ಹೌದಾ? ಅದಕ್ಕಾಗಿ ಭಗವಂತನಿಗೆ ಹೇಳಲಾಗತ್ತೆ ನಂಬಿಗಸ್ತ ಸೇವಕ. ನೀವೇನೇ ಡಿಮಾಂಡ್ ಮಾಡಿ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ನೋಡಿದ್ದೇನೆ ಆತ್ಮೇರೆ, ಎಷ್ಟೋ ಸಲ ನನ್ನ ವೈಯಕ್ತಿಕ ಬಿಡಿ, ಈಶ್ವರಿ ಸೇವೆ ಬಗ್ಗೆ ಬಾಬಾ ಹಿಂಗ್ ಮಾಡ್ಕೊಡೋದು ಬಾಬಾ ಕೇಳೋದೇ ಇಲ್ಲ, ನಾನು ಮಾಡಿಕೊಡೋದೂ ಇಲ್ಲ. ಯಾಕೆ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ? ಅಲ್ಲಿ ಏನೋ ಮಧ್ಯದಲ್ಲಿ ವಿಘ್ನಗಳಿರ್ತವೆ, ಎಲ್ಲೋ ಒಂದು ಸಮಸ್ಯೆಗಳಿರ್ತವೆ. ಅದಕ್ಕಿಂತ ಚೆನ್ನಾಗಿರೋದು ಏನೋ ಒಂದು ಕೊಡೋದಿರ್ತದೆ. ಅದಕ್ಕೆ ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ಅವನೇನ್ ಮಾಡಿ ನಮ್ಮ ಮಾತನ್ನು ಕೇಳೋದಿಲ್ಲ. ಯಾಕೆ? ಯಾಕೆ ಕೇಳೋದಿಲ್ಲ? ನನ್ನ ವೈಯಕ್ತಿಕ ವಿಷಯ ನಾನು ಹೇಳ್ತಾ ಇರುವಂತ, ನಿಮ್ದಲ್ಲ. ಕೆಲವೊಂದು ವಿಷಯವನ್ನ ಬಾಬಾ ನನ್ನ ಮಾತನ್ನು ಕೇಳೋದಿಲ್ಲ, ನಾನು ಹೇಳಿದನ್ನು ಕೇಳೋದಿಲ್ಲ. ಯಾಕೆ? ನನ್ನ ವೈಯಕ್ತಿಕ ಬಿಡಿ, ಈಶ್ವರಿ ಸೇವೆ ವಿಷಯದಲ್ಲೇ ಕೇಳೋದಿಲ್ಲ. ಯಾಕೆ? ಅಲ್ಲಿ ಅದರಲ್ಲಿ ಕಲ್ಯಾಣ ಏನು ಆಗೋದಿಲ್ಲ. ಕಲ್ಯಾಣ ಇರುತ್ತೆ. ಹಾ, ನಾನು ಬಾಬನಿಗೆ ಒಂದು ಕಂಡೀಷನ್ ಹೇಳಿದ್ದೇನೆ. ನಾನು ಏನು ಕೇಳಿದ್ರು ಕೂಡ ಅದ್ರಲ್ಲಿ ಕಲ್ಯಾಣ ಇದ್ರೆ, ಒಳ್ಳೇದಾಗೋದಿದ್ರೆ ಮಾತ್ರ ಅದನ್ನು ಓಕೆ ಮಾಡ್ಬೇಕಿಲ್ಲ, ನಾನು ಮಾಡವಂಗಿಲ್ಲ. ನಾನು ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡಿಲಿ, ಎಷ್ಟು ಬೇಕಾದ್ರೂ ಕಣ್ಣೀರು ಹಾಕ್ಲಿ. ಓಕೆನಾ? ನಾನು ಏನು ಮಾಡಲಿ, ಕೈಕಾಲು ಹೊಡ್ಕೊಂಡ್ರೂ ಕೂಡ ಅದಲ್ಲಿ ಕಲ್ಯಾಣ ಒಳ್ಳೇದಿದ್ರೆ ಮಾತ್ರ ಅದನ್ನು ಓಕೆ ಮಾಡು, ಸಹಯೋಗ ಕೊಡು, ಇಲ್ಲ ಅಂತ ಅದನ್ನು ಮಾಡಿಸಬೇಡ ಅಂತ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿರುವಂತ ಕಾರಣದಿಂದ ನಾನು ಏನು ಹೇಳಿದ್ರು ಕೂಡ ಬಾಬಾ ಏನ್ ಮಾಡೋದಿಲ್ಲ, ಮಾಡೋದಿಲ್ಲ. ಆದರೆ ನಾವು ಕೆಲವೊಂದ್ಸರಿ ಏನಾಗುತ್ತೆ ಆದ್ಮೇಲೆ ನಾವು ವರ್ತಮಾನ ಮಾತನ್ನು ನೋಡ್ತೀವಿ, ಭವಿಷ್ಯವನ್ನು ನೋಡೋದಿಲ್ಲ. ನಮ್ಮ ಮಾತನ್ನು ಕೇಳದಿದ್ದಾಗ ಬಾಬನ ಮೇಲೆ ನಮ್ಗೇನ್ ಬರ್ತದೆ? ಸಿಟ್ಟು ಬರ್ತದೆ. ಬರ್ತದೋ ಬರಲ್ಲೋ? ಬರುತ್ತೆ. ಬರ್ತೈತಿ. ಬರ್ತದೆ. ಅವಾಗ ಏನಾಗತ್ತೆ, ಸ್ವಲ್ಪ ದಿನ ಅವನ ಜೊತೆಗೆ ಜಗಳನೂ ಕೂಡ ಮಾಡ್ತೀವಿ. ಆಮೇಲೆ ಆ ಫಲಿತಾಂಶ ಬಂದ ಗಳಗಳ ಗಳಗಳ ಅಂತ ಕಣ್ಣೀರು ಬರ್ತದೆ ಆತ್ಮೀಯರಿ. ಅದಕ್ಕೆ ಬಾಬು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ. ಒಬ್ಬ ತಂದೆ ತನ್ನ ಮಗುವನ್ನ ಸ್ಕೂಲ್ ಬುಕ್ಸ್ ಕೊಡಬೇಕು ಅಂತ ಬಿಟ್ಟು ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಇಳ್ಕೊಂಡು ಫುಟ್ಪಾತ್ ನಡ್ಕೊಂಡು ಬರ್ತಾ ಇರ್ತಾರೆ, ಬಳೆಪೇಟೆ ಕಡೆಗೆ ಅವೆನ್ಯೂ ರೋಡಿಗೆ ಹೋಗ್ಬೇಕು ಅಂತ. ಅಷ್ಟೊತ್ತಿಗೆ ಅಲ್ಲೊಂದು ಫ್ಲೈಟ್ ಬರ್ತದೆ. ಅವಾಗ ಆ ಹುಡುಗ ಏನ್ ಮಾಡ್ತಾನೆ, ಫ್ಲೈಟ್ ಅನ್ನು ನೋಡ್ತಾ ಇರ್ತಾನೆ. ತನ್ನ ಕೈಯನ್ನ ಅಪ್ಪನ ಕೈಯಲ್ಲಿ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೇಕಾದ್ರೆ ಅಪ್ಪ ಏನ್ ಮಾಡ್ತಾರೆ, ಕೈಯನ್ನು ಹಿಂಗ್ ಗಟ್ಟಿಯಾಗಿ ಎತ್ತಿ ಬಿಡ್ತಾನೆ. ಎತ್ತಿದಾಗ ಮಗನಿಗೆ ಕೈ ನೋವು ಬರ್ತದೆ. ಮತ್ತು ಯಾವ ಫ್ಲೈಟ್ ಅನ್ನು ನೋಡ್ತಾ ಇದ್ದಾನೋ ಅವನ ಗಮನ ಫ್ಲೈಟ್ ಇಂದ ಆ ಕೈ ನೋವಿನ ಕಡೆ ಹೋಗ್ತದೆ. ಅವನಿಗೆ ತಂದೆ ಬಗ್ಗೆ ಸಿಟ್ಟು ಬರ್ತದೆ.
ತಂದೆಗೆ ಬೈತಾನೆ, ನಾನು ಫ್ಲೈಟ್ ನೋಡ್ತಾ ಇದ್ದೇನೆ, ಹಳ್ಳಿಲಂತೂ ಫ್ಲೈಟ್ ಇಲ್ಲ, ಇಲ್ಲೂ ನೀನು ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಂದೆಗೆ ಬೈದು ತಂದೆಗೆ 2 ಏಟನ್ನು ಕೂಡ ಕೊಡ್ತಾನೆ. ಯಾರು? ಮಗ ಯಾಕೆ? ಕೈ ಎತ್ತದಲ್ಲ ಮೇಲಕ್ಕೆ, ಫ್ಲೈಟ್ ನೋಡಕ್ ಬಿಡ್ಲಿಲ್ಲ ಅಂತ. ನನಗೆ ನನ್ನ ಕೆಲಸವನ್ನ ನೀನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಸರಿ, ಆವಾಗ ಇಷ್ಟೆಲ್ಲ ಮಾಡಿದ ಮೇಲೆ ತಂದೆ ಹೇಳ್ತಾರೆ, ಸ್ವಲ್ಪ ಹಿಂದೆ ನೋಡು ಅಂತ ಹೇಳ್ತಾರೆ. ಹಿಂದೆ ನೋಡಿದ್ರೆ ಅಲ್ಲಿ ಗಟಾರಲ್ಲಿ ಮಧ್ಯದ ಒಂದು ಸ್ಲ್ಯಾಬ್ ತೆಗೆದಿರ್ತದೆ. ಒಂದು ವೇಳೆ ತಂದೆ ನಿಮ್ಮನ್ನ ಕೈ ಎತ್ತಿಲ್ಲ ಅಂತಂದ್ರೆ ಮಗು ಏನಾಗ್ತಿತ್ತು? ಅದರೊಳಗೆ ಬಿದ್ದು ಹೋಗೋದು, ಬಿದ್ರೆ ಏನಾಗ್ತಿತ್ತು? ಕಾಲು ಮುರಿಯೋದು, ಕೈ ಮುರಿಯೋದು, ಏಟಾಗೋದು. ಹಾ, ಮತ್ತೆ ಆ ಕೊಳಚೆ ನೀರಿನಲ್ಲಿ ಬಿದ್ದಾಗೆಲ್ಲ ಕೆಸರಾಗ್ತಿತ್ತು ತಾನೆ? ಹೌದು, ಕೈ ನೋವಾಗಿದ್ದು ಒಳ್ಳೇದಾಯ್ತೋ ಕೆಟ್ಟದಾಯ್ತೋ? ಒಳ್ಳೇದೇ. ಹಾಗೇನೆ ನಿಮ್ಮ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಆ ಸಮಯದಲ್ಲಿ ನಿಮಗೆ ಅವನು ತೊಂದರೆ ಕೊಡ್ತಿದ್ದಾನೆ, ಪರಿಸ್ಥಿತಿ ಕೊಡ್ತಾ ಇದ್ದಾನೆ ಅಂತ ಅನ್ಸತ್ಯ ಆತ್ಮೀಯರೇ. ಆದದು ತೊಂದರೆ ಕಷ್ಟ ಅಲ್ಲ, ನಿಮ್ಮ ಕಲ್ಯಾಣಕ್ಕೆ ಅವನು ಕೊಡುವಂತ ಒಂದು ಸಂಯೋಗ. ಯಾಕಂತಂದ್ರೆ ನನ್ನ ಮಕ್ಕಳಿಗೆ ಕಷ್ಟ ಕೊಟ್ಟಿಲ್ಲ ಅಂತಂದ್ರೆ ಇವ್ರು ಬಾಬಾ ಬಾಬಾ ಅಂತ ನೆನಪೇ ಮಾಡೋದಿಲ್ಲ. ಕಷ್ಟ ಕೊಟ್ಟು ಬಿಟ್ಟೆ ಅದು ನೆನಪು ಮಾಡ್ಲಿ ಅಂತ ಭಗವಂತ ಏನ್ ಮಾಡ್ತಾರೆ? ಕೊಡ್ತಾರೆ. ಟೆಸ್ಟಿಂಗ್ ಪೇಪರ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕಾಗಿ ನಿಮ್ಮ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಅವನು ಯಾವ ರೀತಿ ನಡೆಸ್ತಾನೋ ಅದರಲ್ಲಿ ಕಲ್ಯಾಣ ಇರ್ತದೆ. ಹಾಗಿದ್ರೆ ನಂಬಿಗಸ್ತ ಸೇವಕ ಯಾರು? ಭಗವಂತ. ನೀವು ಹೇಳಿದ್ದೆಲ್ಲ ಮಾಡುವಂಥವನು ನಂಬಿಗಸ್ತ ಸೇವಕನೋ, ನಿಮಗೆ ಒಳ್ಳೇದನ್ನ ಮಾಡುವಂಥವನು ನಂಬಿಗಸ್ತ ಸೇವಕನೋ? ಒಳ್ಳೇದನ್ನ ಮಾಡೋರು ನಂಬಿಕಸ್ತ ಅಲ್ವಾ? ಅದಕ್ಕಾಗಿ ನಾವು ಬಾಬನಿಗೆ ಹೇಳ್ಬೇಕಷ್ಟೇನೆ, ಬಾಬಾ ಇದು ಹೀಗಿದೆ ಅಂತ ಹೇಳ್ಬೇಕಷ್ಟೇನೆ, ಬಿಟ್ರೆ ಹೀಗೆ ಮಾಡ್ಕೊಡು ಅಂತ ಎಂದೂ ಬಾಬನಿಗೆ ನಾವೇನ್ ಮಾಡಬಾರ್ದು? ಕೇಳ್ಬಾರ್ದು. ನಾವು ಕೆಲವೊಂದ್ಸಲ ಏನ್ ಮಾಡೋದು, ಹೀಗೆ ಮಾಡ್ಕೊಡು ಅಂತ ಡಿಮಾಂಡ್ ಇಟ್ಬಿಟ್ಟು ಅದ್ರ ಪ್ರತಿನೇ ಯೋಗ ಮಾಡೋದು. ರಿಸಲ್ಟ್ಸ್ ಹಿಂಗೆ ಬೇಕು. ಈ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಅಷ್ಟೇ ಹೇಳಬೇಕೇ ಹೊರತು ಹೀಗೆ ಪರಿಹಾರ ಆಗ್ಬೇಕು ಅಂತ ಭಗವಂತನಿಗೆ ಎಂದೂ ಡೈರೆಕ್ಷನ್ ಅನ್ನ ಕೊಡಕೂಡದು. ಇದು ನನ್ನ ಅನುಭವ. ಇದು ಬಾಬಾ ಇದು ಹೀಗಿದೆ, ಇದನ್ನ ಸರಿ ಮಾಡು, ನನ್ನ ಹತ್ರ ಈ ಆಯ್ಕೆಗಳಿದ್ದಾವೆ, ಈ ಆಪ್ಷನ್ಸ್ಗಳಿದ್ದಾವೆ, ಇದ್ರದ್ದು ಬೇಕಾದ್ರೆ ನೀವು ಆಯ್ಕೆ ಮಾಡ್ಬೋದು, ಬೇರೆದನ್ನ ಬೇಕಾದ್ರೆ ಆಯ್ಕೆ ಮಾಡ್ಬೋದು. ಭಗವಂತನ ಆಯ್ಕೆ ಬೇರೆನೇ ಇರ್ತದೆ ಆತ್ಮೀಯರೇ, ಸರಿನಾ? ಅದಕ್ಕಾಗಿ ಅವನ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಬರೀ ರಾಜಯೋಗ ಮಾಡೋದಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಯನ್ನ ಆ ಒಂದು ಸೇವಕನ ಕೈಯಲ್ಲಿ ಕೊಟ್ಟು ಅವನತ್ರ ಕರ್ಮವನ್ನ ಮಾಡಿ ಆ ಕರ್ಮದ ಫಲವನ್ನ ನೀವು ಅನುಭವಿಸಿದಾಗ ಮುಂದೆ ಏನಾಗತ್ತೆ ಗೊತ್ತಾ ಆದ್ಮೇಲೆ, ನಿಮಗಿಂತ ನಿಮ್ಮ ವರ್ಕರ ಮೇಲೆ ನಂಬಿಕೆ ವಿಶ್ವಾಸ ಜಾಸ್ತಿ ಆಗ್ತದೆ. ಕೆಲವೊಂದ್ಸಲ ಏನಾಗ್ತದೆ, ನಿಮ್ಮಲ್ಲಿ ಕೆಲಸಗಾರ ಇರ್ತಾರಲ್ಲ, ನೀವ್ ಹೇಳ್ತೀರಾ ನಾನ್ ತವರು ಮನೆಗೆ ಹೋಗ್ತೇನೆ ಅಂತ, ನಿಮ್ಮನ್ನ ಹೇಳ್ತಾರೆ ಸರಿ ಹೋಗಿ, ಏನ್ ತೊಂದರೆ ಇಲ್ಲ. ಆದ್ರೆ ಮನೆ ಕೆಲಸದವಳು, ಮನೆ ಅಡಿಗೆ ಅವ್ರು ಇರ್ಬೇಕು. ಅವ್ರಿಲ್ಲ ಅಂದ್ರೆ ನಿಮ್ಮಲ್ಲಿ ಕೆಲಸನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ಅಡಿಗೆ ಅವರೇ ಮಾಡ್ತಿರ್ತಾಳೆ, ಕಸ ಅವರ ಗುಡ್ಸ. ಒಂದಿನ ಇಲ್ಲ ಅಂದ್ರೆ ಅಯ್ಯೋ ಇವ್ರು ಸಕ್ಕರೆ ಡಬ್ಬ ಇಲ್ಲಿ ಇಟ್ಟಿದ್ದಾಳೇನೋ, ಕಾಫಿ ಡಬ್ಬ ಇಲ್ಲಿ ಇಟ್ಟಿದ್ದಾಳೇನೋ, ಅವ್ರಿಗೆ ಬೈಯೋದೇ ಬೈಯೋದು. ಹೌದು ತಾನೆ? ನೀವಿಲ್ಲ ಅಂತಂದ್ರೆ ಮನೇಲಿ ಎಲ್ಲ ನಡೆಯುತ್ತೆ ಆದ್ಮೇಲೆ, ಅವ್ರಿಲ್ಲ ಅಂತಂದ್ರೆ ಬೈಯೋದೇ ಇಲ್ಲ. ಪತಿ ಬೈತಾನೆ, ಯಾವಾಗ್ಲೂ ನನ್ ಬಾತ್ರೂಮ್ ಅಲ್ಲಿ ಟೋವಾಲ್ ಇರ್ತೈತಿ, ಟೋವಾಲ್ ಇಲ್ವೇ ಇಲ್ಲ. ಯಾಕೆ? ಸರ್ವೆಂಟ್ ಇಲ್ವಲ್ಲ, ಅವ್ರ ಮೇಲಷ್ಟು ನಾವು ಅವಲಂಬಿತರಾಗಿರ್ತೀವಿ ಆತ್ಮೀಯರೇ, ನಂಬಿಗಸ್ತ ಸೇವಕ. ಹಾಗೇನೆ ನಿಮ್ಮ ಜೀವನದಲ್ಲೂ ಕೂಡ ಭಗವಂತನನ್ನ ಒಬಿಡಿಯಂಟ್ ಸರ್ವೆಂಟ್ ಆಗಿ ಉಪಯೋಗ ಮಾಡಿಕೊಳ್ಬೇಕು ಅಂತಂದ್ರೆ ಕಂಡೀಷನ್ ಅಪ್ಲೈ. ಏನ್ ಕಂಡೀಷನ್ ಅಪ್ಲೈ? ಯಾರು ನನಗೆ ಒಬಿಡಿಯಂಟ್ ಸರ್ವೆಂಟ್ ಆಗಿರ್ತಾರೋ, ಯಾರು ನಾನು ಹೇಳಿದ ಹಾಗೆ ನನ್ನ ಮಾತನ್ನ ಕೇಳ್ತಾರೋ, ಅವರ ಮಾತನ್ನ ನಾನು ಅವರು ಹೇಳಿದ ಹಾಗೆ ಕೇಳ್ತೇನೆ. ಕಂಡೀಷನ್ ಏನು? ಯಾರು ನನ್ನ ಮಾತನ್ನ ಕೇಳ್ತಾರೋ ಅವರ ಮಾತನ್ನ ನಾನು ಕೇಳ್ತೀನಿ. ಹಂಗಂದ್ರೆ ಬಾಬಾ ಏನ್ ಹೇಳಿದ್ರು, ಮಕ್ಳಿಗೆ ನಾನು ಇವತ್ತು ಬೇಹದ್ದಿನ ತಂದೆ ಅಂತ ಹೇಳಿದ್ರು. ಓಕೆ, ನೀವು ಬೇಹದ್ದಿಗೆ ಕೊಡ್ಲಿಕ್ಕೆ ಯೋಚನೆ ಮಾಡಿದಾಗ ಬಾಬಾ ನಿಮ್ಗೆ ಸಪೋರ್ಟ್ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಬಾಬಾ ಬೇಹದ್ ಅಂತ ಹೇಳ್ತಿದ್ರೆ ನಾವು ಹದ್ದನ್ನು ಮಾಡ್ತಿದ್ರೆ, ಅವಾಗ ಬಾಬಾನ ಯೋಚನೆಗೂ ನಮ್ಮ ಯೋಚನೆಗೂ ಅಲ್ಲಿ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಅವಾಗ ಭಗವಂತ ನಿಮ್ಮ ಮಾತನ್ನು ಕೇಳ್ತಾರೋ ಕೇಳಲ್ವೋ? ಕೇಳಲ್ಲ. ಹೌದಾನೆ? ಹಾಗಿದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕರೆದಾಗಲೆಲ್ಲ ಜಿ ಹುಜೂರ್ ಅಂತ ಬಾಬಾ ನಿಮ್ ಜೊತೆಲಿ ಇದ್ದಾರಾ? ನಿಮ್ಮ ಮಾತನ್ನು ಕೇಳ್ತಾರಾ?
ಓಕೆ, ನೀವೇನೇ ಡಿಮಾಂಡ್ ಇಟ್ಟರು ಕೂಡ ಅವನು ಮಾಡಿ ತೋರಿಸೋ ಒಂದು ಕರ್ಮದ ಫಲ ನಿಮ್ಗೆ ಕಲ್ಯಾಣವಾಗಿರತ್ತಾ? ಇದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಆದ್ಮೇಲೆ ಚೆಕ್ ಮಾಡ್ತಾ ಹೋಗ್ಬೇಕು. ದಿನದಿಂದ ದಿನಕ್ಕೆ ಪ್ರೀತಿಯಿಂದ, ಅಧಿಕಾರದಿಂದ, ನನ್ನತನದಿಂದ ನಾನು ಮಾಲೀಕನಾಗಿ ಭಗವಂತನ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ದೇನಾ? ಯಾರ ಮೇಲೆ? ಭಗವಂತನ ಮೇಲೆ. ಭಗವಂತನ ಮೇಲೆ. ನಿಮ್ಮ ಕರ್ಮೇಂದ್ರಿಯಗಳ ಮೇಲಲ್ಲ, ಪತಿಗಳ ಮೇಲಲ್ಲ, ನಾಯಿ ಕುರಿ ಬೆಕ್ಕುವಿನ ಮೇಲಲ್ಲ. ಯಾರ ಮೇಲೆ? ಭಗವಂತನ ಮೇಲೆ ರಾಜ್ಯಭಾರ ಮಾಡ್ತಿದ್ದೆ. ಬಾಬಾ ಬಾ ನೀನು ಇವಾಗ, ನೀನು ಜ್ಞಾನ ಹೇಳು, ನೀನು ಯೋಗವನ್ನ ಮಾಡು. ಇದರ ಅರ್ಥ ನೀನು ಹೇಳ್ಬೇಕು ನನಗಿವಾಗ. ಗದರ್ಸ್ಬಿಟ್ಟು ಅಧಿಕಾರದಿಂದ ಮಾಲೀಕನಾಗಿ ನಾವು ಬಾಬನನ್ನು ಕರಿತಾ ಇದ್ದೇವಾ? ಬಾಬಾ ಹೇಳ್ತಾನೆ, ನನ್ನ ಪ್ರೀತಿಯ ಮಕ್ಕಳು ನನಗೆ ಗದರಿಸಿದ್ರು ಕೂಡ ಖುಷಿ ಆಗ್ತದೆ, ನನ್ನ ಮೇಲೆ ಸಿಟ್ಟು ಮಾಡಿದ್ರು ಕೂಡ ಏನಿರ್ತದೆ? ಖುಷಿ ಆಗ್ತದೆ. ಯಾಕೆ? ಯಾಕೆ? ಉದ್ದೇಶ ಒಳ್ಳೇದಿರ್ತದೆ. ಕೇಳ್ತಾರೆ. ಉದ್ದೇಶ ಒಳ್ಳೇದಿರ್ತದ. ಅವ್ರದ್ದು ವೈಯಕ್ತಿಕ ಉದ್ದೇಶ ಇರೋದಿಲ್ಲ. ಏನಿರ್ತದೆ? ವಿಶ್ವ ಕಲ್ಯಾಣದ ಉದ್ದೇಶ ಇರ್ತದೆ. ಬಾ ಬಾಬಾ ನಿನ್ ಕೆಲಸ ನೀನ್ ಮಾಡ್ಕೊ, ನನಗೆ ಯೋಗ ಗೀಗ ಮಾಡು ಅಂತ ಹೇಳ್ಬೇಡ. ನೀನು ಬಾ, ಶರೀರದ ಒಳಗಡೆ ಕೂತ್ಕೋ, ವಿಶ್ವ ಕಲ್ಯಾಣ ಮಾಡ್ಬೇಕು, ವಿಕಾರ ಏನ್ ಬೇಕಾದ್ರೂ ಮಾಡ್ಕೊಳಪ್ಪ ಅಂತ. ಬಾಬನಿಗೆ ಏನ್ ಮಾಡ್ಬೇಕು? ವಿನಂತಿ ಮಾಡ್ಬೇಕು, ಗದರಿಸ್ಬೇಕು. ವಿನಂತಿ. ಹಾ, ವಿನಂತಿ ಮಾಡೋ ಕೆಲಸ ಮುಗೀತು. ಇವಾಗೆಲ್ಲ ವಿನಂತಿ ಎಲ್ಲ ನಡೆಯುವುದಿಲ್ಲ. ಇವಾಗ ಏನ್ ಅದಕ್ಕೆ ಮಾಡ್ಬೇಕು? ಅವ್ರದ್ದು ಹೇಳೋದು. ನೀನೇ ಮಾಡ. ಆ ಗದರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಅಷ್ಟೇನಿರ್ಬೇಕು ಆತ್ಮೀಯರೇ? ನಂಬಿಕೆ ಇರ್ಬೇಕು ಬರೋದು. ಧೈರ್ಯ ಇರಬೇಕಾಗ್ತದೆ. ಭಗವಂತನ ಮೇಲೆ ನಂಬಿಕೆ, ವಿಶ್ವಾಸ ಇರಬೇಕಾಗ್ತದೆ. ಅಷ್ಟು ಸಂಬಂಧ, ಅಷ್ಟು ಒಡನಾಟ ಇರಬೇಕಾಗ್ತದೆ. ಅಣ್ಣ ಹಾ. ಮೊನ್ನೆ ಮುರಳಿಯಲ್ಲಿ ಹಾಗೆ ಹೇಳಿದಾರಲ್ಲ ಅಣ್ಣ, 29 ಮುರಳಿಯಲ್ಲಿ, ಹ್ಮ್ ನೀವು ಮಕ್ಕಳೇ ನೀವು ಆತ್ಮ ಅಂತ ತಿಳಿದು ನನ್ನ ನೆನ್ಪು ಮಾಡಿದ್ರೆ ನಾನು ಏನು ತಗೊಂಡು ಹೋಗಲ್ಲ, ನಾನು ಅಭೋಕ್ತ, ನಾನು ಏನು ತಿನ್ನಲ್ಲ, ಹ್ಮ್ ಎಲ್ಲವನ್ನು ನಿಮಗೆ ಕೊಡೋದು ಕೊಡ್ತೇನೆ ನಾನು, ಅಲ್ವಾ? ನಿಮ್ಮ ನಂಬಿಕಸ್ಥ ಸೇವಕ ನಾನು ಅಂತ ಭಗವಂತನೇ ಹೇಳಿದಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಏನು ಹೇಳ್ತೀರೋ ಅಂದ್ರೆ ಸಂಪೂರ್ಣವಾಗಿ ಭಗವಂತ ಇರೋದು ನನ್ನ ಸೇವೆಗೆ ಹೊರತು ಅವ್ರೇನು ನನ್ನ ಪ್ರತಿ ಕರ್ಮವನ್ನ ಮಾಡ್ತಾರೆ ಅವ್ರು ಸ್ವಲ್ಪ ಅನ್ನೋದು ಫಲ ತೆಗೆದುಕೊಳ್ತಾರಾ? ಇಲ್ಲ. ಈಗ ನೀವು ಭಗವಂತ ನೆನಪು ಮಾಡ್ತಿರಲ್ಲ, ಆ ನೆನಪಿನಿಂದ ಐಶ್ವರ್ಯ ಕಾರ್ಯದಲ್ಲಿ ಸಂಯೋಗ ಮಾಡೋದು ಭಗವಂತನಿಗೆ ಏನ್ ಲಾಭ? ಭಗವಂತನಿಗೆ ಏನ್ ಲಾಭ ಇದೆ? ನೀವೇನಾದ್ರು ಕೊಡ್ತೀರಾ? ಇಲ್ಲ. ಇಲ್ಲ ಅಣ್ಣವ್ರೆ, ನಾವು ತಿಂಗಳು ಭಂಡಾರದಲ್ಲಿ ದುಡ್ಡು ಹಾಕಲ್ವಾ? ಬಾಬಾ ಹಣ ಕೊಡ್ತೀರಾ, ಕೊಡಲ್ವಾ? ಕೊಡ್ತೀವಿ, ನಮ್ಗೇನೆ ಅದು. ಆದ್ರೆ ಚೇರ್ ಉಪಯೋಗ ಮಾಡಲ್ವಾ? ಕರೆಂಟ್ ಉಪಯೋಗ ಮಾಡಲ್ವಾ? ಬ್ರಹ್ಮ ಭೋಜನ ಬಜ್ಜಿ ಬೋಂಡ ತಿನ್ಕೊಂಡು ಬರಲ್ವಾ? ಆ ಹಣ ಯಾರ ಲೆಕ್ಕಕ್ಕೆ? ಮೌಂಟ್ ಅಬೋದಿನ ಮುರ್ಲಿ ಬರ್ತದೆ, ಕೇಳ್ತಿರ್ತಾನೆ. ಆ ಮುರ್ಲಿ ಖರ್ಚಿಲ್ವಾ? ಪ್ರಿಂಟಿಗೆ ಖರ್ಚಿಲ್ವಾ? ಪೋಸ್ಟಿಗೆ ಖರ್ಚಿಲ್ವಾ? ಅಲ್ಲಿರುವಂತ ನಿಮಿತ್ತ ಆತ್ಮಗಳು ನಿಮಗೋಸ್ಕರ ಅಷ್ಟೆಲ್ಲ ಯೋಗ ಮಾಡ್ತಾರೆ, ಜ್ಞಾನ ಹೇಳ್ತಾರೆ. ಅವ್ರ ಖರ್ಚು ಯಾರ ಲೆಕ್ಕಕ್ಕೆ? ನಮ್ಮ ಮನೋಸ್ಥಿತಿ ಹೇಗೆ ಅಂತಂದ್ರೆ, ನಮ್ಮ ಮಕ್ಕಳಿಗೆ ಅಯ್ಯೋ ಅಣ್ಣವ್ರೇ, ನಮ್ಮ ಮೊಮ್ಮಕ್ಕಳಿಗಿದೆಯಲ್ಲ 1 ವರ್ಷಕ್ಕೆ 2 ಲಕ್ಷ ಫೀಸು. ಎಷ್ಟು ಲಕ್ಷ? 2 ಲಕ್ಷ. ಯಾವ ಕ್ಲಾಸಿಗೆ? LKGಗೆ. ಎಷ್ಟು ವರ್ಷಕ್ಕೆ? 1 ವರ್ಷ. ಅದೇನೆ ಬಾಬನ ಮನೆಗೆ 1 ವರ್ಷಕ್ಕೆ ನಾವು ಜ್ಞಾನ ಕೇಳಲಿಕ್ಕೆ, ವಿಶ್ವ ಕಲ್ಯಾಣದ ಭಾಗ್ಯ ಕೊಡ್ಲಿಕ್ಕೆ, ಅಯ್ಯೋ ನೋಡ್ರಿ ನಾನು 1,000 ರೂಪಾಯಿ ತಿಂಗಳಿಗೆ ಕೊಡ್ತೇನೆ. ಎಷ್ಟು ಕೊಡ್ತೇನೆ? 1,000. 1 ವರ್ಷಕ್ಕೆ ಎಷ್ಟಾಯ್ತು? 12,000. ಅಲ್ಲೆಷ್ಟು ಕೊಡ್ತೀರಿ ಮೊಮ್ಮಗುಗೆ? 2 ಲಕ್ಷ. ಅವಾಗ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಏನು ಮಾಡ್ತಾ ಇದ್ದೀವಿ ಅಂತ. ಮಗಳ ಮದುವೆ ಇರ್ತದೆ, 500 ಜನರಿಗೆ ಊಟ. ಒಂದು ಊಟಕ್ಕೆ ಎಷ್ಟು? 200. 200 ಅಣ್ಣ. ಅದು ನಿಮ್ಮೂರಿನಲ್ಲಿ, ಬೆಂಗಳೂರಿನಲ್ಲಿ ನಡೆಯೋದಿಲ್ಲ ಫಿಗರ್. ಬೆಂಗಳೂರಲ್ಲಿ 450, 500. 450, 500 ರೂಪಾಯಿ, 600 ರೂಪಾಯಿ ನೀವು ಆ ಲೆವೆಲ್ ಮೇಲೆ. ಹೌದಾ? ಸರಿ. ಅದೇ ಬಾಬನ ಮನೆಗೆ ಬ್ರಹ್ಮ ಭೋಜನ ಅಂತ ಕೊಡ್ತೀವಿ. ಅಯ್ಯೋ ಅಣ್ಣವ್ರೆ 10,000 ರೂಪಾಯಿ ಅಂತೆ. ಅಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ? ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಆವಾಗ ಗೊತ್ತಾಗತ್ತೆ ನಾವು ಈಶ್ವರನನ್ನ ಯಾವ ಭಾವದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಪುನಃ 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 ಸೇವಕನ ರೂಪದಲ್ಲಿ ಭಗವಂತನನ್ನ ಉಪಯೋಗ ಮಾಡಿ. ಸೇವಕನ ರೂಪದಲ್ಲಿ ಭಗವಂತನನ್ನ ಉಪಯೋಗ ಮಾಡಿ. ಸೇವಕನ ರೂಪದಲ್ಲಿ ಭಗವಂತನನ್ನ ನೆನಪು.
ಸೇವಕನ ರೂಪದಲ್ಲಿ ಭಗವಂತನ ಅವನ ಕೆಲ್ಸಕ್ಕೆ ಉಪಯೋಗ ಮಾಡಬೇಕು. ಯಾವ ಕೆಲ್ಸಕ್ಕೆ? ಅವರ ನಾವೇನ್ ಮಾಡ್ತೀವಿ? ನಮ್ ಕೆಲ್ಸಕ್ಕೆ ಮಾಡಿ ನಮ್ ಕೆಲ್ಸಕ್ಕೆ ನಮ್ಮ ಶರೀರಕ್ಕೆ, ನಮ್ಮ ಪರಿವಾರಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಹೊರತು ಅವನ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡ್ಲಿಕ್ಕೆ ನಾವೇನ್ ಮಾಡೋದಿಲ್ಲ. ಕೊಡೋದು. ಡೈರೆಕ್ಷನ್. ಆದ್ಮೇಲೆ ಸತ್ಯವಾಗಿ ಹೇಳಿ, ನಮ್ಮ ಮನೆಯಲ್ಲಿ ಜ್ವರ ಬಂದಿದೆ ಅದನ್ನು ಗುಣ ಮಾಡೋ ಅಂತ ಕೇಳ್ತೀವೋ ಕೇಳಲ್ವೋ ಬಾಬನಿಗೆ? ಹೇಳ್ತೀವಿ. ಕೇಳ್ತಿರೋ ಕೇಳಲ್ವೋ? ಮಾತೇರೋ ಹೇಳಿ, ಸತ್ಯ ಹೇಳಿ. ಎಸ್ ಆರ್ ನೋ? ಎಸ್. ಸರಿ. ಬಾಬಾ ಬಂದ್ಬಿಟ್ಟು ನೀನ್ ವಿಶ್ವ ಕಲ್ಯಾಣ ಮಾಡ್ಕೊಳಪ್ಪ ಅಂತ ಕೇಳ್ತೀವ? ಇಲ್ಲ. ಇದೇ ಮನೋಸ್ಥಿತಿ ಆತ್ಮೀಯರೇ. ಹಾಗಿದ್ರೆ ಬಾಬಾ ಯಾರ ಜೊತೆಗಿರ್ತಾರೆ? ವಿಶ್ವ ಕಲ್ಯಾಣ ಮಾಡೋದು. ಯಾರ ಸೇವಕನಾಗಿರ್ತಾರೆ ಹೇಳಿ ನೋಡೋಣ. ಈಗ ಯೋಚನೆ ಮಾಡಿದ್ವಿ, ಯಾರ ಜೊತೆಗೆ ಬಾಬಾ ಇರ್ತಾರೆ? ಭಗವಂತನ ಕಾರ್ಯಕ್ಕೆ ನಿನ್ನ ಕೆಲಸ ಮಾಡೋದು ಜವಾಬ್ದಾರಿ ಕೊಟ್ಟವರ ಮನೆಯಲ್ಲಿ ಭಗವಂತ ಇರ್ತಾರೋ, ನೀನು ಬಂದ್ಬಿಟ್ಟು ನನ್ನ ಕೆಲಸ ಮಾಡ್ಕೊಡು ಅಂತ ಹೇಳೋರ ಮನಸ್ಸಲ್ಲಿ ಇರ್ತಾರೋ? ಭಗವಂತನ ಜೊತೆಯಲ್ಲಿದ್ದವ್ರಿಗೆ ನೀನ್ ನನ್ನ ಕೆಲಸ ಮಾಡ್ಕೊಡು, ನನಗೆ ಸನ್ಮಾನ ಆಗ್ಬೇಕು, ನನಗೆ ಕಿರೀಟ ಬರಬೇಕು, ನನ್ನ ಫೋಟೋ ನ್ಯೂಸ್ ಪೇಪರ್ನಲ್ಲಿ ಬರ್ಬೇಕು, ನನಗೆ ಜನ ಹೊಗಳಬೇಕು, ಅಲ್ಲಿ ಬಾಬಾ ಇಡ್ತಾರೋ? ಬಾಬಾ ನನಗೇನು ಬೇಡ, ಈಶ್ವರಿ ಸಂದೇಶ ಎಲ್ಲರಿಗೂ ಹೋಗ್ಬಿಟ್ಟು ತಲುಪಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು, ಅಲ್ಲಿ ಬಾಬಾ ಇಡ್ತಾರೋ? ಅಲ್ಲೇ ಬಾಬಾ ಎಲ್ಲರೂ ಇರೋದು. ಅಂದ್ರೆ ಬಾಬಾ ಎಲ್ಲರೂ ಇರ್ತಾರೆ. ಖುಷಿಯಾಗಿರ್ಬೇಕು ಅನ್ನೋ ಇದ್ರಲ್ಲಿ ಹಾಗೆ ನಮ್ಮ ಸಂಕಲ್ಪ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಮಾಡ್ಕೋಬೇಕು. ಯಾರ ಜೊತೆಗೆ ಬಾಬಾ ಒಬಿಡಿಯಂಟ್ ಆಗಿರ್ತಾರೆ? ಈಶ್ವರ ಕಾರ್ಯ ಮಾಡೋದು. ಬಾಬಾ ಒಬಿಡಿಯಂಟ್ ಆಗ್ಬೇಕು ಅಂತಂದ್ರೆ ನಾವು ಆಕಾರದಲ್ಲಿ ಹೋಗ್ಬೇಕು, ನಿರಾಕಾರದಲ್ಲಿ ಹೋಗ್ಬೇಕು? ನಿರಾಕಾರ. ನಿರಾಕಾರ. ಆತ್ಮಿಕ ಸಂಪಾದನೆ ಕಡೆ ಹೋಗ್ಬೇಕು, ಶರೀರದ ಸಂಪಾದನೆ ಕಡೆ ಹೋಗ್ಬೇಕು? ಆತ್ಮಿಕ ಸಂಪಾದನೆ ಜೊತೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಯಾವ ಲಿಸ್ಟ್ ತಗೊಂಡು ಹೋಗ್ತೀರಿ? ಅಮೃತ ವೇಳೆಯಲ್ಲಿ ಭಗವಂತನ ಕೈಲಿ ಯಾವ ಲಿಸ್ಟ್ ತಗೊಂಡು ಹೋಗ್ತೀರಿ? ನಾನ್ ಬಾಬನ್ ಮುಖಕ್ಕೆ 30 ವರ್ಷ ಆಯ್ತು, ಎಷ್ಟೆಲ್ಲ ತನು ಸೇವೆ ಮಾಡ್ತೇನೆ, ಮನ ಸೇವೆ ಮಾಡ್ತೇನೆ, ಧನ ಸೇವೆ ಮಾಡ್ತೇನೆ, ನನ್ನ ಮಾತನ್ನ ಬಾಬಾ ಕೇಳೋದೇ ಇಲ್ಲ, ಮಾಡೇ ಕೊಡೋದಿಲ್ಲ. ಜಗಳನೋ ಜಗಳ, ಗಲಾಟೆನೋ ಗಲಾಟೆ. ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಬಾಬಾ ಏನ್ ಮಾಡ್ತಾರೆ, ಇಷ್ಟೆಲ್ಲ ಜಗಳ ಬೊಬ್ಬೆ ಮಾಡ್ಕೊಡೋದು ಬೇಡ, ನಾನು ಮಾಡ್ಕೊಡ್ತೇನೆ, ಮುಂದೇನಾದ್ರೂ ಆದ್ರೆ ಅದಕ್ಕೆ ಜವಾಬ್ದಾರಿ ನೀವೇ. ನಾನಲ್ಲ. ಒಂದ್ ಮಗು ಏನ್ ಮಾಡುತ್ತೆ, ನಾನು ಊಟನೇ ಮಾಡೋದಿಲ್ಲ ಅಂತ ಸ್ಟ್ರೈಕ್ ಮಾಡ್ಬಿಡ್ತದೆ, ನನಗೆ ಐಸ್ ಕ್ರೀಮ್ ಬೇಕೇ ಬೇಕು. ಅವಾಗ ನೀವು ಅದಕ್ಕೆ ಐಸ್ ಕ್ರೀಮ್ ಕೊಡಿಸ್ತೀರೋ ಕೊಡಿಸಲ್ವೋ? ಕೊಡಿಸಲ್ಲ. ಆ ಊಟ ಮಾಡೋದಿಲ್ಲಪ್ಪ, ಅವಾಗ ಕೊಡಿಸ್ತೀರಾ? ಸರಿ, ಏನಾದ್ರು ನಿನ್ ಜವಾಬ್ದಾರಿ ಅಂತ ಹೇಳ್ತಾರೆ, ಹೌದಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನ ಮೇಲೆ ನಂಬಿಕೆ ಇಡಿ, ವಿಶ್ವಾಸವನ್ನಿಡಿ, ನಾನು ತಂದೆನೂ ಹೌದು, ನಿಮ್ಮ ನಂಬಿಗಸ್ತ ಸೇವಕನೂ ಹೌದು. ಹೌದು. ಎಷ್ಟೋ ಸಲ ನಮ್ಮ ಮಾತೆಯವರು ತುಂಬಾ ಬುದ್ಧಿವಂತರು, ಹೌದು ಅಲ್ವೋ? ಹೌದು ಅಲ್ವೋ? ಅಣ್ಣವ್ರೆ, 1 ವಾರ ನಾನು ತವರ ಮನೆಗೆ ಹೋಗಿದ್ದೆ, ಮನೆಗೆ ಬೀಗ ಹಾಕಿದ್ದೆ, ಬಾಬನಿಗೆ ಹೇಳೋಗಿದ್ದೆ, ಬಾಬಾ ಬರುವವರೆಗೆ ನಮ್ಮ ಮನೆ ಕಾಯೋ ಕೆಲಸ ಯಾರ್ದು? ಬಾಬಾ ಇಲ್ಲಿ ಮನೆ ಕಾಯ್ಕೊಂಡಿರ್ಬೇಕು, ವಿಶ್ವ ಸೇವೆ ಮಾಡ್ಬಿಟ್ಟು ಯಾರ ಮನೆ ಕಾಯ್ಬೇಕು? ಆಯ್ತು ಸರಿ, 1 ವಾರ ನಿಮ್ಮ ಮನೆ ನಿಮ್ ಬಾಬಾ ಕಾಯ್ಬೇಕು. ಸರಿ, ಮನೆಗೆ ಬಂದ ಮೇಲೆ ನಿಮ್ಮ ಮಾಲೀಕನ ಮಾತನ್ನ ನೀವು ಕೇಳ್ತೀರಾ? ಶಿವಬಾಬನ ಮಾತು ಕೇಳ್ತೀರಾ? ಅದಕ್ಕೆ ಕೇಳೋದಿಲ್ಲ ನಾವು ಮಾತ್ರ ಭಗವಂತನ ಮಾತನ್ನು ಕೇಳೋದಿಲ್ಲ. ಭಗವಂತ ಮಾತ ಏನ್ ಮಾಡ್ಬೇಕು? ನಮ್ಮ ಮಾತನ್ನು ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರುತ್ತದೆ. ದಯವಿಟ್ಟು ಅದನ್ನು ತೆಗೆದುಹಾಕಿ ಆತ್ಮೀಯರೇ. ಹಾಗಿದ್ರೆ ಈ ಪ್ರಪಂಚದಲ್ಲಿ ನಮಗೆ ಒಳ್ಳೆಯದನ್ನ ಬಯಸುವಂತವ್ರು, ಒಳ್ಳೆಯದನ್ನ ಕೊಡುವಂತವ್ರು ಯಾರು? ಅಂದ್ಮೇಲೆ ಯಾರ ಮೇಲೆ ನಂಬಿಕೆ ಇರ್ಲಿ? ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಮೇಲೂ ನನಗಷ್ಟು ನಂಬಿಕೆ ಇಲ್ಲ. ಯಾವಾಗ ಬೇಕಾದ್ರೂ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಿಡ್ಬೋದು. ಅದು ಯಾರ ಮೇಲೆ ನಂಬಿಕೆ ಇದೆ? ಎಷ್ಟು %? 100%. 100% ಅಲ್ಲ, 100% ಬಾಬನ ಮೇಲೆ ನಂಬಿಕೆ ಇರಬೇಕು ಅಂತಂದ್ರೆ ಅವನನ್ನ ಸೇವಕನಾಗಿ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಉಪಯೋಗ ಮಾಡ್ಕೊಂಡಿರ್ಬೇಕಾಗ್ತದೆ. ಇಷ್ಟು ನಂಬಿಕಸ್ತ ಸೇವಕ ಅಂತಂದ್ರೆ ಕೆಲವೊಬ್ಬರು ಮನೆಯಲ್ಲಿ ಸಿಟಿಗಳಲ್ಲಿ ಏನ್ ಮಾಡ್ತಾರೆ, ಬೆಳಿಗ್ಗೆ 7ಕ್ಕಿಂತ ಮೊದಲನೇ ಬೇಡ ಕಾಫಿ ಅಂತ ತಂದ್ಕೊಟ್ಬಿಡ್ತಾರೆ ಸರ್ವೆಂಟ್ ಅಲ್ವಾ? ಆ ಫಿಲ್ಮ್ ಅಲ್ಲೆಲ್ಲ ನೋಡಿದೀವಿ, ಮುಖ ತೊಳೆಯೋಕ್ಕಿಂತ ಮೊದಲನೇ ಕಾಫಿ ಕೊಡದ್ ಬಿಡ್ತಾರಪ್ಪ. ಅವ್ರಿಗೆ ಏನೇನ್ ಟೈಮ್ ಟೇಬಲ್ ಏನೇನ್ ಬೇಕು ಅಂತ ಪಕ್ಕ ಗೊತ್ತಿರ್ತದ ಅವ್ರಿಗೆ.
ಹಾಗೆ ನಿಮ್ಮ ಜೀವನವನ್ನ ಹೇಗೆ ನಡೆಸಬೇಕು, ನಿಮ್ಮನ್ನ ಎಲ್ಲಿಟ್ಟುಕೊಳ್ಬೇಕು, ನಿಮ್ಮ ಮೂಲಕ ಯಾವ ಸೇವೆಯನ್ನ ಮಾಡಿಸ್ಬೇಕು ಅಂತ ಭಗವಂತನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಗೊತ್ತಿದೆ. ಸರಿ, ಹಾಗಿದ್ರೆ ನಾವು ಭಗವಂತನ ಜೊತೆಗೆ ನಂಬಿಕಸ್ಥ ಸೇವಕದ ಆ ಒಂದು ಸಂಬಂಧವನ್ನ ಯಾವಾಗ ಅನುಭವ ಮಾಡಬಹುದು? ಯಾವಾಗ ಅನುಭವ ಮಾಡಬಹುದು? ತನು ಮನ ಧನ ಜೀವನವನ್ನ ಭಗವಂತನಿಗೆ ಕೊಟ್ಟು ಎಲ್ಲಾದೂ ಕೊಳಿಸು, ಎಲ್ಲಾದೂ ನಿಲ್ಲಿಸು, ಏನು ಬೇಕಾದ್ರೂ ಮಾಡು ಅಂತ ನಿಮ್ಮ ಸಂಪೂರ್ಣ ಜೀವನದ ಮಾಲೀಕ ಯಾರು? ಪರಮಾತ್ಮ. ಯಾವಾಗ ನೀವು ಇಷ್ಟು ಮಾಲೀಕತ್ವವನ್ನ ಕೊಡ್ತೇವೋ ಅಷ್ಟು ಸರ್ವೆಂಟ್ ಆಗ್ತದೆ ಅಲ್ವಾ? ಫಾಲೋ ಫಾದರ್ ಅಂತ ಹೇಳ್ತಾ ಇರ್ತಾನೆ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ತನ್ನಲ್ಲಿರೋದನ್ನ ಎಲ್ಲವನ್ನ ಶಿವಬಾಬಾನೆ ಕೊಟ್ಟಿದ್ದಾಗ ಶಿವಬಾಬಾ ಏನ್ ಮಾಡಿದ್ರು, ಅವರನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಲ್ವಾ? ನಾವ್ ಯಾವ್ದನ್ನೂ ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ, ಎಲ್ಲ ಅವ್ರು ನೋಡ್ಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಓಕೆ ಬ್ರಹ್ಮ ಬಾಬಾ ಸಮಾನರಾಗದಿದ್ರು ಕೂಡ ಏನೂ ಕೊಡದಿದ್ರು ಮನಸ್ಸನ್ನ ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ಯಾವ ಮಕ್ಕಳು ಈಶ್ವರಿಯ ಕಾರ್ಯಕ್ಕೆ ಪುನಃ 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 ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳು ತಮ್ಮ ಮನಸ್ಸನ್ನ, ಸಮಯವನ್ನ, ಸಂಕಲ್ಪವನ್ನ ಈಶ್ವರಿಯ ಕಾರ್ಯಕ್ಕೆ ಈಶ್ವರನ ಇಚ್ಛೆಯಂತೆ ಕೊಡ್ತಾರೋ ಅಂಥವರ ಮನೆಯಲ್ಲಿ ನಾನು ಸದಾ ಕಾಲ ನಂಬಿಕಸ್ಥ ಸೇವಕನಾಗಿ ಸಂಗಮಯುಗ ಮುಗಿಯುವವರೆಗೂ ಅವರ ಜೊತೆಯಲ್ಲಿ ಅವರು ಬೇಕು ಹೇಳಿ ಬೇಡದೆ ಇರಲಿ ಅವ್ರ ಜೊತೆಗೆ ನಾನು ಇದ್ದೇ ಇರ್ತೇನೆ. ಅವನು ಇರುವಂತ ಅನುಭವ ನನಗೆ ಆಗ್ತದೆ. ಅದು ಯಾವ ಮಕ್ಕಳು ನನ್ನ ಮಾತನ್ನ ಕೇಳೋದಿಲ್ವೋ, ಎಲ್ಲಿ ನನಗೆ ಗೌರವ ಇಲ್ವೋ, ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ನಾನು ಇರೋದಿಲ್ಲ. ನನಗೆ ತೋರಿಕೆಯ ಡಾಂಬಿಕವಾದಂತಹ ಶೋಧ ಪ್ರೀತಿ ಬಾಬನಿಗೆ ಬೇಕೋ ಬೇಡವೋ? ಅಯ್ಯೋ ನಮ್ಮನೇಲಿ ಅಣ್ಣೋರೇ ಬಾಬನ್ ರೂಮ್ ಇದೆ, ಒಳ್ಳೆ ಸ್ಕ್ರೀನ್ ಹಾಕಿದೀವಿ, ಚೆನ್ನಾಗಿರುವಂತ ಫೋಟೋ ಇದೆ, ರೆಡ್ ಲೈಟ್ ಬರ್ತದೆ, ಪ್ರತಿದಿನ 5,000 ರೂಪಾಯಿದ ಹೂವಿನ ಹಾರ ಹಾಕ್ತೀವಿ. ಯಾರಿಗೆ? ಅಷ್ಟೆಲ್ಲ ಮಾಡ್ಬಿಟ್ಟು ಅಮೃತ ವೇಳೆನ ಬಾಬಾ ರೂಮಲ್ಲಿ ಹೋಗಿ ಕೂತ್ಕೊಳ್ಳೋದೇ ಇಲ್ಲ, ಯೋಗ ಮಾಡೋದೇ ಇಲ್ಲ. ಅವಾಗ ಬಾಬಾ ನಿಮ್ಮನ್ನು ಒಲ್ದು ಬಿಡ್ತಾರಾ? ಎದುರುಗಡೆ ಮಣ್ಣಿನ ಗೋಡೆ, ಏನಿಲ್ಲ, ಫೋಟೋ ಗೀಟ ಸ್ಟೇಕರ್ ಏನಿಲ್ಲ, ಬಾಬಾ ಅಂತ ಕೂತ್ಕೊಂಡ್ಬಿಟ್ರೆ ಬಾಬಾ ಏನ್ ಮಾಡ್ತಾರೆ? ಹಾಗಿದ್ರೆ ಬಾಬಾ ಶರೀರದ ಮನೆಯಲ್ಲಿ ಇರ್ಬೇಕು, ಆತ್ಮದ ಮನೆಯಲ್ಲಿ ಇರ್ಬೇಕು? ಆತ್ಮದ ಮೇಲೆ ಸುಮ್ಮನೆ ಇರ್ಬೇಕು, ಅವ್ರವ್ರ ಕಾರ್ಯವನ್ನ ಮಾಡ್ಬೇಕು? ಅವ್ರವ್ರ ಕಾರ್ಯವನ್ನ ಮಾಡ್ಬೇಕು. ಭಗವಂತ ಅವ್ರ ಕಾರ್ಯವನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಭಗವಂತನಿಗೆ ಹೇಳಲಾಗತ್ತೆ ಒಬಿಡಿಯಂಟ್ ಸರ್ವೆಂಟ್. ಹೀಗೆ ಅದೇ ಬೇರೆ ಸೇವಕರಿಗೆ ನೀವು ಕೆಲಸವನ್ನು ಹೇಳಿದಾಗ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಇವತ್ತಿನ ದಿನದಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ. ಯಾವುದೋ ಸಮಯದಲ್ಲಿ ಅವರು, ಇವತ್ತು ನಾವು ಎಷ್ಟು ಸಲ ನ್ಯೂಸ್ ಅಲ್ಲಿ ಕೇಳ್ತೀವಲ್ಲ, ಮನೆಯಲ್ಲಿರುವಂತ ಸರ್ವಂಟನೇ ಏನ್ ಮಾಡಿದ್ದಾರೆ, ಮನೆಯ ಮಾಲೀಕರನ್ನ ಕೊಂದಿದ್ದಾರೆ ಅಲ್ವಾ? ಇಂದಿರಾ ಗಾಂಧಿಯನ್ನ ಯಾರು ಹತ್ಯೆ ಮಾಡಿದ್ದು? ಇಂದಿರಾ ಗಾಂಧಿಯನ್ನ ಸಾಯಿಸಿದ್ ಯಾರು? ನಮ್ಮ ಭಾರತದವರೇ. ಭಾರತದವರನ್ನ ಸಾಯಿಸಿದ್ ಯಾರು ಅಂತ ನಾನು ಕೇಳಿದ್ದು. ಅವರ ಅಂಗರಕ್ಷಕನೇ ಸಾಯಿಸಿದ. ಅವ್ರ ಸೆಕ್ಯೂರಿಟಿ, ಅವ್ರು ಯಾರು ಸೆಕ್ಯೂರಿಟಿ ಇದಾರೆ ಅವರೇ ತಾನೇ. ಹೌದು. ಅದಕ್ಕಾಗಿ ಆತ್ಮೇರೆ, ನಿಮ್ಮನ್ನು ನೀವು ನಂಬಬೇಡಿ, ಮನುಷ್ಯಾತ್ಮರನ್ನು ನಂಬೇಡಿ. ನಂಬಿಕೆ ಇಡೋದ್ರಲ್ಲಿ ಒಬ್ಬನಲ್ಲಿ ಮಾತ್ರ ನಂಬಿಕೆಯನ್ನು ಇಡಿ. ಅಂದ್ರೆ ಬೇರೆಯೊಂದು ನಂಬಬೇಡಿ, ನಂಬಿಕೆ ಇಡಬೇಡಿ ಅಂತ ಬಾಬಾ ಹೇಳಿಲ್ಲ. ಆದ್ರೆ ಮ್ಯಾಕ್ಸಿಮಮ್ 100% ನಂಬಿಕೆ ವಿಶ್ವಾಸ ಯಾರ ಜೊತೆಗೆ ಇಡಬೇಕು? ನಂಬಿಕೆ ವಿಶ್ವಾಸ ಇಲ್ಲದೆ ಆದ್ಮೇಲೆ ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನಂಬಿಕೆ ವಿಶ್ವಾಸ ಬೇಕೇ ಬೇಕು, ಗೌರವ ಬೇಕೇ ಬೇಕು. ಆದ್ರೆ ಹೆಚ್ಚಿನ ನಂಬಿಕೆ ವಿಶ್ವಾಸ ಯಾರ ಜೊತೆಗೆ ಇಡೋಣ? ಒಂದು ವಿಷಯ ಇರ್ತದೆ, ಹೇಗೆ ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂತ ನಾವು ತುಂಬಾ ಜನ ಹತ್ರ ಕೇಳಿದಾಗ ತುಂಬಾ ಜನ ತಮ್ಮ 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 ವ್ಯೂಗಳನ್ನ ಹೇಳ್ತಾರೆ. ನಾವ್ ಯಾರ ಮಾತನ್ನು ಕೇಳ್ಬೇಕು? ಶಿವಬಾಬನ್ ಮಾತು. ಅದಕ್ಕಾಗಿ ನಾವ್ ಎಲ್ಲರತ್ತು ಕೇಳ್ಕೊಂಡು ಬಂದಾಗ ಫಲಿತಾಂಶ ಬಂದಿದ್ದಾಗ ಚೀಟಿ ಎತ್ಬಿಡೋದು, ಬಾಬಾ ಏನ್ ಮಾಡ್ಲಿ ಅಂತ. ಚೀಟಿ ಎತ್ತೋದಲ್ಲೂ ತುಂಬಾ ಬುದ್ಧಿವಂತರು. ತಮ್ಮ ಫಲ ಬರೋದ್ರೊಳಗಡೆ ಚೀಟಿ ಎತ್ತಾನೆ ಇರ್ತಾರೋ, 2 ಸಲ 3 ಸಲ 4 ಸಲ ಎತ್ತಾ ಇರ್ತಾರೆ. ಸರಿ ಬಾಬಾ ಹೇಳಿದ್ರೆ ಹಾಗಲ್ಲ. ಏನ್ ಮಾಡ್ಬೇಕು? ಒಂದ್ಸಲ ಎತ್ತಿದ ಮೇಲೆ ಏನ್ ಮಾಡ್ಬೇಕು? ಮತ್ತೆ ವಾಪಸ್ ಎತ್ತುವಂಗಿಲ್ಲ. ಮತ್ತೆ ಅದನ್ನ ಫಾಲೋ ಮಾಡೋದಿದ್ರೆ ಮಾತ್ರ ಚೀಟಿ ಎತ್ಬೇಕು, ಇಲ್ಲಾಂದ್ರೆ ಮಾಡಬಾರದು. ಸರಿನಾ? ಅದಕ್ಕಾಗಿ ಬಾಬನನ್ನ ವಿಧೇಯ ಏನು ಸೇವಕನನ್ನಾಗಿ ನಾವೇನ್ ಮಾಡೋಣ? ಉಪಯೋಗವನ್ನ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತ ಕ್ವಾಲಿಟಿಗಳನ್ನ ಧಾರಣೆ ಮಾಡ್ಕೊಳ್ಳೋಣ. ಸರಿ. ಓಂ ಶಾಂತಿ.